पार्वतीपतीश्वर महादेव शिवाय नमः शिवाय नमः शिवाय नमः शिवाय नमः जय मंगलम जय नमः पार्वतीपतीश्वर महादेव। ओम गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। त्रैलोक्य संपदालक्य समूलैक्यनिवृत्ते सच्चिदानंद रूपाय शिवाय ब्रह्मणे नमः। यामाहो सर्वलोकानां प्रकृतिशास्त्रपरां तं धर्मचारिणं शम्भो प्रणमामि परमेश्वरं। बसवं भक्तिगे मूलं बसवं कालंगे कालरूपं शीलं बसवं जंगमलोलं बसव रक्षितुदेन संगन बसव। जय मंगलम जय नमः पार्वतीपतीश्वर महादेव। क्षेत्राधिपति ಶ್ರೀ ಜಗಜ್ಯೋತಿ ಬಸವೇಶ್ವರ ಪಾದರಂದಿಗಳಲ್ಲಿಯೂ ಅನಂತ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ ಕ್ಷೇತ್ರದ ಶಕ್ತಿ ದೇವತೆ ದುರ್ಗಾ ಪರಮೇಶ್ವರಿಯ ಪಾದರಂದಿಗಳಲ್ಲಿಯೂ ನತಮಸ್ತಕನಾಗಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸದ್ಗುರು ಬಾಬಾ ಅವರನ್ನು ನನ್ನ ಹೃದಯ ಮಂತ್ರದಲ್ಲಿ ಸ್ಥಾಪಿಸುತ್ತಾ ಅದ್ವೈತ ಸಾರ್ವಭೌಮ ಜ್ಞಾನ ಚಕ್ರವರ್ತಿ ಶ್ರೀ ಸದ್ಗುರು ಸಿದ್ಧಾರೂಢ ಪಾದರಂದಿಗಳಲ್ಲಿಯೂ ಶ್ರೀಕಾಂತ ಸಿದ್ದೇಶ್ವರ ಪಾದರಂದಿಗಳಲ್ಲಿಯೂ ವಂದಿಸುತ್ತಾ ಪುರಾಣದ ಒಡೆಯರಾದಂಥ ಶ್ರೀ ಅಜಾತ ನಾಗಲಿಂಗ ಸ್ವಾಮಿಗಳ ಪಾದರಂದಿಗಳಲ್ಲಿಯೂ ಅನಂತ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ ಸದ್ಗುರು ನಿರುಪಾದೀಶ್ವರನ್ನು ಸ್ಮರಿಸುತ್ತಾ ಅಡಿ ಸಿದ್ದೇಶ್ವರನ್ನು ಸ್ಮರಿಸುತ್ತಾ ಇವತ್ತಿನ ಶ್ರಾವಣ ಮಾಸದಲ್ಲಿ ಶ್ರವಣಾಕಾಂಕ್ಷಿಗಳಾಗಿ 14ನೇ ದಿನದಲ್ಲಿ ಪುರಾಣ ಕೇಳಬೇಕೆಂಬ ಸದಸ್ಯ ಮೇಲೆ ಕೊಡಿರುವ ಎಲ್ಲ ಶರಣೇಶ್ವರರಲ್ಲಿ ವಂದಿಸುತ್ತಾ ಹಾಗೂ ಅನ್ನದಾನವನ್ನು ಮಾಡ್ತಕ್ಕಂಥ ಇವತ್ತು ಮಹಾದಾಸೋಹವನ್ನು ಮಾಡ್ತಕ್ಕಂಥ ಸದ್ಭಕ್ತ ವೃಂದಕ್ಕೂ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ನಿನ್ನೆ ದಿವಸ ಏನು ಹೇಳ್ಕೊಂಡು ಬಂದರು ಅಂತಂದ್ರೆ ಆಮೇಲೆ ಪರಮಾತ್ಮ ಜೀವಾತ್ಮರ ಬಗ್ಗೆ ಹೇಳ್ಕೊಂಡು ಬಂದರು. ಮುಂದೆ ಪಂಚಲಕ್ಷಣ ಆತ್ಮನ ಪಂಚಲಕ್ಷಣಗಳನ್ನು ಹೇಳ್ಕೊಂಡು ಬಂದರು. ಇವತ್ತು ನಿನ್ನೆ ಸ್ವಲ್ಪ 9ನೇ ಅಧ್ಯಾಯದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಇವತ್ತಾರು ಸಹಿತ 9ನೇ ಅಧ್ಯಾಯದಲ್ಲಿ ಅದನ್ನು ಸ್ವಲ್ಪ ಮುಂದುವರಿಸ್ಕೊಂಡು ಹೋಗೋಣ. ನಿನ್ನೆ ದಿವಸ ನಾವು ಬಿಜವಾಡದಲ್ಲಿ ನಾಗಲಿಂಗ ಸ್ವಾಮಿಗಳು ಸಂಚಾರ ಮಾಡ್ತಾ ಬಿಜವಾಡಕ್ಕೆ ಬರ್ತಾರೆ. ಬಿಜವಾಡಕ್ಕೆ ಬಂದು ಅಲ್ಲಿ ಹಾಗೂ ಗ್ರಾಮ ದೇವತೆ ಆದಂಥ ಆದಿಶಕ್ತಿ ದೇವಿಯ ಒಂದು ದರ್ಶನ ಮಾಡ್ತಾರೆ ಹೋಗ್ತಾರೋ. ಅಲ್ಲಿ ನಾಗಲಿಂಗ ಸ್ವಾಮಿಗಳು ಅನಂತ ರೀತಿಯಿಂದ ಆ ಜಗದಂಬಾ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ. ನಂತರ ಹಾಗೆ ಅವರು ಸಂಚಾರ ಮಾಡ್ತಾ
ಆ ಒಂದು ಬಿಜವಾಡದಲ್ಲಿರ್ತಕ್ಕಂಥ ಆದಿಶಕ್ತಿಯ ಒಂದು ದೇವಿಯ ಒಂದು ದರ್ಶನ ಪಡೆದು ನಂತರ ಆ ಒಂದು ದೇವಿ ನಾಗಲಿಂಗನಿಗೆ ಪ್ರತ್ಯಕ್ಷವಾಗಿ ಆಶೀರ್ವಾದ ಮಾಡ್ತಾನೆ. ನಾನು ಯಾವತ್ತೂ ನನ್ನ ಗಂಡ ಹಂತರ ಇರ್ತೇನೆ ನೆರಳಿನಂತೆ ತಿಳ್ಕೊಂಡು ಅವಳು ಆಶೀರ್ವಾದ ಮಾಡಿರ್ತಾರೆ. ಇನ್ನು ಗುಲ್ಬರ್ಗ ಮುಂದಿನ ಪ್ರಯಾಣ ನಾಗಲಿಂಗನ ಪ್ರಯಾಣ ಎಲ್ಲಿಗೆ ಬರ್ತೈತೆ ಅಂತಂದ್ರೆ ಗುಲ್ಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿ ಒಂದು ನಯನಮನೋಹರವಾದ ಒಂದು ತಿಂತಣಿ ಎಂಬ ಗ್ರಾಮ. ಅದು ಪುರಾತನವಾದ ಗ್ರಾಮ ಇರ್ತೈತಿ. ಅದು ಹಳೆಯ ಗ್ರಾಮ. ಅಲ್ಲಿ ನಾಡಿನ ಸಂತ ಪರಂಪರೆಯಲ್ಲಿ ಎಣಿಕೆಗೋಸ್ಕರ ಮೌನೇಶ್ವರನೆಂಬ ಜಗದ್ಗುರು ಎನಿಸಿ ಒಂದು ಪರಮಾತ್ಮನ ಲೀಲಾ ಭೂಮಿಯಾಗಿದ್ದರು. ಅಲ್ಲಿ ಶಂಕರನ ಅವತಾರಿಯಾದಂತಹ ಮೌನೇಶ್ವರನ ಅಲ್ಲಿ ಲೀಲೆಯನ್ನು ತೋರಿದ ಆ ಕ್ಷೇತ್ರ ತಿಂತಣಿಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸುರಪುರ ತಾಲೂಕಿನ ಅಲ್ಲಿ ತಿಂತಣಿ ಅಂತಕ್ಕಂಥ ಗ್ರಾಮ. ಅಲ್ಲಿ ಮೌನೇಶ್ವರದ ಲೀಲಾ ತೋರಿದ ಪುಣ್ಯಭೂಮಿ. ಅಲ್ಲಿ ಅದೇ ಒಂದು ತಿಂತಣಿಯ ಸಮೀಪದಲ್ಲಿ ಒಂದು ದೇವರ ಗೋನಾಳ ಅಂತ ತಿಳ್ಕೊಂಡು ದೇವರ ಗೋನಾಳ ಒಂದು ಊರು. ಅಲ್ಲಿ ಪುಣ್ಯ ದಂಪತಿಗಳಾದಂಥ ಹಾವಪ್ಪ ಹಾವಮ್ಮ ನಾವು ಹೆಸರು ಹೆಚ್ಚಿಟ್ಟಿರ್ತಾವ. ದೇವರ ಗೋನಾಳದಲ್ಲಿ ಅದು ತಿಂತಣಿಯ ಸಮೀಪದಲ್ಲಿ ಇರ್ತಕ್ಕಂಥ ಹಳ್ಳಿ. ಹಾವಪ್ಪ ಹಾವಮ್ಮ ಅವರು ಪುಣ್ಯ ದಂಪತಿಗಳು ಇರ್ತಾವ. ಒಬ್ಬರ ಹೆಸರು ಹಿಂಗೆ ಇರ್ತಾವ. ಮಹಾದೇವ ಮಹಾದೇವಿ ಇರ್ತಾವಲ್ಲ. ಹಿಂಗ ಇಂಥವ್ರ ಪುಣ್ಯ ಗರ್ಭದಲ್ಲಿ ಆ ಮೌನೇಶ್ವರ ಶಂಕರನ ಅವತಾರ ನೆನೆಸಿಕೊಂಡು ಅವರ ಪುಣ್ಯ ಗರ್ಭದಿಂದ ಜನಿಸಿ ಆತನ ವೈವಾಹಿಕ ತಾಳಿ ದೇಶ ಮಾಡ್ತಾ ಮಾಡ್ತಾ ಆತನು ಹೆಚ್ಚು ಏನು ಮಾಡ್ತಾರ ಆ ತಿಂತಣಿಯಲ್ಲೇ ಹೆಚ್ಚು ಕಾಲ ಕಳೀತಾವ. ಅವರ ಅವತಾರ ತಪ್ಪಿದ್ದು 14ನೇ ಶತಮಾನದಲ್ಲಿ. ಮೌನೇಶ್ವರ ಈಗ ನಾಗಲಿಂಗ ಎಲ್ಲಿ ಬಂದಿರ್ತಾವ್ರ ತಿಂತಣಿ ಬಂದಿರ್ತಾವ. ಅಲ್ಲಿ ಮೌನೇಶ್ವರ ದರ್ಶನ ಮಾಡ್ತಾರೆ. ಆ ಮೌನೇಶ್ವರ 17ನೇ ಶತಮಾನದಲ್ಲಿ ಜನಿಸಿದವರು. ಅವರು ಬದುಕಿದ್ದು ಎಷ್ಟು ಅಂತಂದ್ರೆ 120 ವರ್ಷ ಬದುಕಿದ್ರು. ಅವರು ಹೆಚ್ಚು ಕಾಲ ತಿಂತಣಿಯಲ್ಲೇ ಕಾಲ ಕಳೆದಿದ್ರು. ಅವರು ಅಲ್ಲಿ ಬಂದಂತ ಭಕ್ತಾದಿಗಳಿಗೆ ಒಂದೇನೋ ಕಷ್ಟ ನೋವುಗಳಿದ್ರು ಸಹಿತ ಅವುಗಳನ್ನೆಲ್ಲ ಪರಿಹಾರ ಮಾಡ್ಕೋತ ಅವರ ಸಂಚಾರ ಮಾಡ್ತಾ ಇದ್ರು ಮೌನೇಶ್ವರ. ತಿಂತಣಿಗೆ ಬರುವಾಗ ಕೃಷ್ಣಾ ನದಿ ಮಳೆಗಾಲ ದಿನ ಕೃಷ್ಣಾ ನದಿ ತುಂಬಿ ಹರಿತಾ ಇತ್ತು. ಇನ್ನು ಆಚೆಗೆ ದಾಟ್ಬೇಕಾದ್ರೆ ಇವು ಬೇಕು ಬೋಟ್ಗಳು ತಾವು ಮತ್ತು ನಾವಿಕರು ಇರೋಕ್ಕಿಲ್ಲ. ದೊಡ್ಡ ಪ್ರವಾಹ. ಆ ಪ್ರವಾಹದಿಂದ ನಾವು ದಾಟ್ತೇವೇನೋ ಭಯದಿಂದ ಅವರು ದಾಟ್ಸೋ ಬರೋಕ್ಕಿಲ್ಲ. ಏನು ಮಾಡ್ಬೇಕಂತ ಹೇಳಿದ್ರು ಆ ಮೌನೇಶ್ವರನೇ ಏನು ಮಾಡ್ತಾರೆ, ಹೆಗಲ ಮೇಲಿದ್ದ ಕಂಬಳಿಯನ್ನೇ ನಿಂತು ಮಾಡಿ ಏನು ಮಾಡ್ತಾರ ಅದನ್ನ ನೀರಿನ ಮೇಲೆ ಹಾಸಿ ಅದ್ರ ಮೇಲೆ ಹಾಸಿ ದಾಟ್ತಾರೆ. ಇವನ್ನ ಯಾರು ಕರ್ಕೊಂಡ್ರು ಇವ್ರು ಜಾಗ ಆಲಿಕ್ಕೆ ಇಲ್ಲಿ ಕಂಬಳಿಯನ್ನು ಹಾಸಿ ಆ ಕೃಷ್ಣಾ ನದಿಯ ಮೇಲೆ ಕಂಬಳಿಯನ್ನು ಹಾಸಿ ನದಿಯನ್ನು ದಾಟ್ತಾರೆ. ಸಾವಗಿ ಶಿವಲಿಂಗೇಶ್ವರ ಸಹಿತ ನದಿಯನ್ನು ದಾಟಬೇಕಾದ್ರೆ ಅವರು ಕಂಬಳಿ ಹಾಸಿ ದಾಟಿದ್ರು. ಆಗೆಲ್ಲ ಅಂತ ಅಷ್ಟು ಸಿದ್ಧಿಯನ್ನು ಪಡೆದಂತ ಅಷ್ಟೊಂದು ಯೋಗಿಗಳು ಇದ್ರು. ಮಹಾಲಿಂಗೇಶ್ವರಿಗೆ ದುರ್ಗೇಶ್ವರಿಗೆ ಇಬ್ಬರಿಗೂ
ನದಿ ಜಾರಿ ಮಾಡಿಕೊಟ್ಟಿದ್ದಾವು. ಹೀಗೆ ಮಹಾತ್ಮರಿಗೆ ಅದೊಂದು ಶಕ್ತಿ ಇರ್ತದೆ. ಹಾಗೆ ಕಂಬಳಿಯನ್ನು ಹಾಸಿ ಆ ಹೊಳೆಯನ್ನು ದಾಟ್ತಾರ. ದಾಟಿ ಅಲ್ಲಿ ತಿಂತಿನಿ ಊರಾಗ ಬಾಗಿ ಬಿಡ್ತಾರೆ. ಹೀಗೆ ಅವರು ಅನೇಕ ಪವಾಡಗಳು ಮಾಡ್ಕೊತ ಇರುವಾಗ ಆ ಮೌನೇಶ್ವರಿಗೆ ಮೌನೇಶ್ವರ ಇವರು ವಿಶ್ವಕರ್ಮ ಜನಾಂಗದವರು ಮಂತಂದ್ರೆ ಹುಟ್ಟಿದವರು. ಅವರಿಗೆ ಹಿಂದೂ ಭಕ್ತರಾದಂತೆ ಮುಸ್ಲಿಮರು ಸಹಿತ ಭಕ್ತರಾಗಿರ್ತಾರೆ. ಅನೇಕ ಪವಾಡಗಳನ್ನು ಮಾಡ್ಕೋತ ಹೋಗ್ತಿರ್ತಾರೆ. ಅನೇಕ ಮಂದಿ ಮುಸಲ್ಮಾನರು ಸಹಿತ ಶಿಷ್ಯರಾಗ್ತಾರೆ, ಹಿಂದೂಗಳು ಶಿಷ್ಯರಾದಂತೆ. ಇಲ್ಲಿ 1,80,500 पीर पैगंबर जिता पीर जगद्गुरु मौनदिन ಕಾಶಿಪತಿ ಗಂಗಾಧರ ಹರ ಹರ ಮಹಾದೇವ ಎಂಬ ಘೋಷಣೆ ಸಹಿತವಾಗಿ ಪರಾಕಿಗೆ ಅವರು ಪಾತ್ರನಾಗಿದ್ದನು. ಒಂದು ಕುಲ ಕಸುಬು ಪವಿತ್ರವಾದದ್ದು, ಅದನ್ನು ತೊರೆಯಬಾರದು ಎಂಬ ತತ್ವಕ್ಕೆ ಬದ್ಧವಾಗಿ ಸ್ವರ್ಣಕಾವೃತ್ತಿಯನ್ನು ಮಾಡುತ್ತಿದ್ದನು. ಆ ಕಾಲಕ್ಕೆ ಬಿಜಾಪುರ ಆಳುತ್ತಿದ್ದ ಆ ಮೌನೇಶ್ವರರು ಮಹಾಮಹಿಮವಂತರಾದ ಸಹಿತ ಅವರ ವಿಶ್ವಕರ್ಮದವರು. ಅಂದ್ರೆ ಅವರು ಏನಪ್ಪ ಕರ್ತವ್ಯ ಏನಿತ್ತ ಬಂಗಾರದ ಆಭರಣ ಮಾಡೋದು ಮಾಡ್ತಾ ಇದ್ರು, ಅವರು ಕೆಲಸ ಮಾಡ್ತಿದ್ರು. ಅದಿನ ಬಿಜಾಪುರ ಆಳುತ್ತಿದ್ದ ಕರಂದರ್ಶ ಅವ ಎಂಬ ದೊರೆಗೆ ತನ್ನ ಮಹಿಮೆಯನ್ನು ತೋರಿಸಿ ಆತನನ್ನು ಶಿಷ್ಯನಾಗಿ ಮಾಡಿಕೊಂಡಿದ್ದ ಮೌನೇಶ್ವರ. ಹಾಗೆ ಗದಗದ ಸಮೀಪ ವರಡಿ ಎಂಬ ಗ್ರಾಮದಲ್ಲಿ ಆ ಒಂದು ಶಿವ ಮಂದಿರವನ್ನು ಕಟ್ಟಿಸಿಕೊಟ್ಟ ಕರಂದರ್ಶ. ಒಬ್ಬ ರಾಜ ಅವನು ವರಡಿ ಎಂಬ ಗ್ರಾಮದಲ್ಲಿ ಶಿವ ಮಂದಿರವನ್ನು ಕಟ್ಟಿಸಿಕೊಟ್ಟ ಆತನ ಮಹಿಮೆಗೆ ಬರೆದು. ಹಾಗೆ ಮೌನೇಶ್ವರನು ಗುರಿಯೊಂದನ್ನು ಹೊಕ್ಕು ಕೊನೆಗೆ ಅವತಾರ ಸಮೀಪ ಮುಗಿತಾ ಅವತಾರ ಒಂದು ಮುಗಿಯುವ ಸಮಯದಲ್ಲಿ ಕೊನೆಗೆ ಒಂದು ಗವಿಯಲ್ಲಿ ದೊಡ್ಡ ಗವಿಯಲ್ಲಿ ಹೋಗು ಅಲ್ಲಿ ಅದೃಶ್ಯ ಆಗಿ ಬರ್ತಾರೆ. ಇವರು ಆ ಬೇರೆ ಹಿಂದೂ ಸಹಿತಲ್ಲಿ ಹಿಂದೂ ಮುಸ್ಲಿಂ ಮಿಶ್ರ ವಾಸ್ತುಶೈಲಿಯ ದೇವಾಲಯ ರೂಪ ಕಲೆದಿದೆ ತೊಗೊಂಡು ಬರ್ತಾರೆ. ಅಲ್ಲಿ ವರದಿ ಎಂಬ ಗ್ರಾಮದಲ್ಲಿ ಶಿವ ಮಂದಿರವನ್ನು ಕಟ್ಟಿಸಿಕೊಟ್ರು. ಮುಂದೆ ಹಾಗೆ ಒಂದು ಗುಹೆಯನ್ನು ಹೋಗೋರು, ಒಂದು ಗುಹೆ ಅಲ್ಲಿ ಏನು ಮಾಡ್ತಾರೆ, ಅದು ಹೆಂಗೆ ಮಂದಿರ ಇರ್ತಂದ್ರೆ ಹಿಂದೂ ಮುಸ್ಲಿಂ ಥರ ಅದೊಂದು ಗುಡಿ. ಈಗ ಭಾವೈಕ್ಯತೆ ಸಾವರಿಗೆ ಗುಡಿ ನೋಡಿದ್ರೆ ಹೆಂಗೆ ಇಟ್ಕೊಳ್ತಾರೆ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಗುಡಿ ಇರ್ತದೆ. ಮೂರ್ತಿ ಹಿಂದೂ ಗುಡಿನೂ ಅಲ್ಲ ಮತ್ತು ಮುಸ್ಲಿಂ ಗುಡಿನೂ ಅಲ್ಲ, ಆ ಥರ ಭಾವೈಕ್ಯತೆಯ ದೇವಾಲಯ. ಹಾಗೆ ಈ ಒಂದು ಮೌನೇಶ್ವರ ಒಂದು ಗುಡಿಯಲ್ಲಿರ್ತಕ್ಕಂಥ ಅವೇನು ಗುಡಿಯಲ್ಲಿ ಹೋಗಿರ್ತಾರ ಆ ಸ್ಥಳದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೊಂದುವಂಥ ದೇವಾಲಯ ಮಾಡಿಬಿಟ್ರು. ಅನೇಕ ಜನ ಅಲ್ಲಿ ಮುಸ್ಲಿಮರು ಸಹಿತ ನಡ್ಕೋತಾರೆ ಮತ್ತು ಹಿಂದೂಗಳು ಸಹಿತ ನಡ್ಕೋತಾರೆ. ಆ ಒಂದು ಜಾತ್ರೆಗೆ ಲಕ್ಷಾಂತರ ಜನ ಬರ್ತಿದ್ದಾರೆ. ಮಾಘ ಮಾಸದ ಶುಕ್ಲ ಪಕ್ಷದ ದಶಮಿಯಿಂದ ಪ್ರಾರಂಭವಾಗಿ ಭಾರತ ಹುಣ್ಣಿಮೆಯೆಂದು ಅಂತ್ಯಗೊಳ್ಳುತ್ತದೆ ತೋರ್ತಾರೆ. ಆ ಮೌನೇಶ್ವರ ಜಾತ್ರೆ ಯಾವಾಗ ಆಗಿತ್ತಂದ್ರೆ ಮಾಘ ಮಾಸದ ಶುಕ್ಲ ಪಕ್ಷದ ಚಾಲ ಅಂತಂದ್ರೆ ಭಾರತ ಹುಣ್ಣಿಮೆ ತನಕ ಜಾತ್ರೆ ಚಾಲ ಆಗೈತಿ. ಇಂಥ ಒಂದು ತಿಂತಿಣಿಯು ಪುರಾತನವಾದ ಶಿವಾಲಯ, ಅಲ್ಲಿ ಅನೇಕ ದೇವಾಲಯಗಳು ತಿಂತಿಣಿಯಲ್ಲಿ ಬಸವನ ದೇವಾಲಯ, ವೀರಭದ್ರ ದೇವಾಲಯ ಅಂತ ತಿಳ್ಕೊಂಡು ಒಂದು ಮೌನೇಶ್ವರರು ಮೊದಲ ಕಲಿಗೋಷಿದ್ರು. ಕಲಿಗಳಾಗಿ 800 ವಚನಗಳನ್ನು ಬರೆದಂಥವ್ರು. ಅವರ ವಚನ ಮುದ್ರಿಕೆ ಏನಂತಂದ್ರೆ ಬಸವಣ್ಣ ಅಂತ ತಿಳ್ಕೊಂಡು ಹಿಂಗೆ ಇಟ್ಕೊಂಡಿದ್ರು. ಮೌನೇಶ್ವರ ಒಬ್ಬ ವಚನಗಾರ, ಆತನ ವಚನ ಮುದ್ರಿಕೆ ಬಸವಣ್ಣ ಅಂತ ತಿಳ್ಕೊಂಡು ಇಟ್ಕೊಂಡಿದ್ರು. ಇಂಥ ಒಂದು
ಲಿಂಗದ ಬಂಡಿ ವರಳಿ ಎಂಬ ಗ್ರಾಮದಲ್ಲೂ ಅವನಿಗೆ ಸ್ಥಾನಗಳಿವೆ. ಮೌನೇಶ್ವರ ಆತನ ಗುಡಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅದಾವನ್ನು ತಿಳ್ಕೊಂಡು ಬರ್ತಾರೆ. ತಿಂತಣಿಯನ್ನು ಪ್ರವೇಶಿಸಿದ ನಾಗಲಿಂಗ ಯತೀಶ್ವರನು ಆ ನಾಗಲಿಂಗ ದೇಶ ಸಂಚಾರ ಮಾಡ್ತಾ ಇಲ್ಲಿ ತಿಂತಣಿಗೆ ಬಂದು ಆ ಮೌನೇಶ್ವರ ಬಗ್ಗೆ ಈ ರೀತಿ ಎಲ್ಲ ತಿಳ್ಕೊಂಡ ಬಳಿಕ ಆ ಒಂದು ಗುಹೆ ಒಳಗೆ ಅಲ್ಲಿ ಮೌನೇಶ್ವರ ಕೈಯಲ್ಲಿರ್ತಕ್ಕಂಥ ಪರಶು ತ್ರಿಶೂಲ ಕಲಶ ಅಂತ ತಿಳ್ಕೊಂಡು ಅವುಗಳನ್ನ ದರ್ಶನ ಮಾಡ್ಕೊತ ನಾಗಲಿಂಗ ಇದಕ್ಕೂ ಅಲ್ಲಿ ಗುಹೆಯಲ್ಲಿ ಹೋಗು ನಾಗಲಿಂಗ ಅವೇನು ಮೌನೇಶ್ವರ ವಸ್ತುಗಳು ಇರ್ತಲ್ಲ ಅವನ್ನೆಲ್ಲ ದರ್ಶನ ಮಾಡಿ ಅವರಿಗೆ ನಮಸ್ಕರಿಸಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಹೇ ಮೌನೇಶ್ವರನೇ, ಮಕ್ಕಳಿಲ್ಲದ ಬಂಜೆಯೆಂದು ಮರುಗುತ್ತಿದ್ದ ಅವನ ಉದರದಲ್ಲಿ ನೀನು ಶಂಕರಾವತಾರಿ ಎನಿಸಿದೆ ಅಂತ ಹೇಳ್ಕೊಂಡು ಆ ಒಂದು ನಾಗಲಿಂಗ ಈ ರೀತಿ ಉದ್ಗಾರ ತೆಗೆದು ಆತನನ್ನು ಭಕ್ತಿಯಿಂದ ನೃತಿಸಿ ಆತನಿಗೆ ನಮಸ್ಕರಿಸ್ತಾನೆ. ಹೀಗೆ ಮುಂದೆ ಅನೇಕ ಪಾಠಗಳು ಮಾಡ್ತಾ ಆ ಮೌನೇಶ್ವರ ಇಲ್ಲಿ ಬಹುಶಃ ದಾಟ ಬೀಸುವವರಿಗೆ ನೀನು ಧೋನಿಯಾಗಿದೆ. ಬಿಜಾಪುರ ಪಟ್ಟಣದಲ್ಲಿ ಮುಸಲ್ಮಾನ ಕಾಜಿಯೊಡನೆ ನೀನು ವಾದ ಮಾಡಿ ತತ್ವ ವಿಚಾರ ತಿಳಿಸಿಕೊಟ್ಟೆ ಅಂತ ಹೇಳ್ಕೊಂಡು ನಾಗಲಿಂಗ ಅಲ್ಲ ಬೆಳಿಗ್ಗೆ ಮುಂದೆ ನಿಂತ ಮೌನೇಶ್ವರ ಚಿತ್ರ ನೆನಪಡ್ಕೊಂಡು ಹೇಳ್ತಾನೆ. ಮೌನೇಶ್ವರ, ನೀನು ಹಿಂದೆ ಹಿಂದೂಗಳಿಗೆ ಹಾಗೂ ಮುಸ್ಲಿಮರಿಗೆ ತತ್ವ ವಿಚಾರ ನೀನು ಹೇಳಿಕೊಟ್ಟೆ ಮತ್ತು ನಿಮ್ಮ ಮಹಿಮೆಯನ್ನು ಗೊತ್ತು ಆಗಲಾರದೆ ಆ ಬಾದಶಾಹ ಏನು ಮಾಡಿದ್ರೆ ನಿನ್ನ ಕೊಲಿಸಿದ್ದ ಆದರೂ ನೀನು ಮತ್ತೆ ಪ್ರತ್ಯಕ್ಷ ಆಗಿ ಆತನಿಗೆ ನೀನು ಒಲಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಮುಂದೆ ಆ ಬಾದಶಾಹ ಏನು ಮಾಡ್ತಂದ್ರೆ ಆ ಒಂದು ಮೌನೇಶ್ವರನ ಮಹಿಮೆಯನ್ನು ಕಂಡು ಪೀರ್ ಪೈಗಂಬರ ಮೌನ ಕಚ್ಚ ಗುರು ನೀನೇ ಎಂದು ಕೊಂಡಾಡ್ತಾನ. ಈ ರೀತಿ ಬಾದಶನಿಗೂ ಕಾಜನಿಗೂ ನೀನು ಮಂತ್ರೋಪದೇಶ ಮಾಡಿದೆ. ಹೇ ಗುರುನಾಥನೇ ಅಂತ ತಿಳ್ಕೊಂಡು ನಾಗಲಿಂಗ ಆ ಮೌನೇಶ್ವರನ ಗದ್ದಿಗೆ ಮುಂದೆ ನಿಂತ ಈ ರೀತಿ ಹೇಳ್ತಾನೆ. ಹೊರಗೆಯಲ್ಲಿ ನೀನು ಕುರಿಯನ್ನು ಕಾಯ್ದು ಕುರುವನ್ನು ಇರಿಸಿದೆ, ಎಡವಿದ ಲಿಂಗವನ್ನು ಸ್ಥಾಪಿಸಿದೆ, ಕುಲುಮಿ ಹೂಡಿ ಕದನ ಮಾಡಿ ಮಾರಾಟ ಮಾಡಿದೆ, ಸತ್ತವರ ಕೈಯಿಂದ ದುಡ್ಡು ತೆಗೆದುಕೊಂಡೆ. ತಿರುಪತಿಗೆ ಯಾತ್ರೆಗೆ ಹೋಗುತ್ತಿದ್ದ ಭಕ್ತರಿಗೆ ಲಿಂಗನ ಬಂಡಿ ಗ್ರಾಮದಲ್ಲಿ ಮೂರ್ತಿಯ ದರ್ಶನ ಮಾಡಿಸಿದೆ ಅಂತ ತಿಳ್ಕೊಂಡು ಕೊನೆಗೆ ನೀನು ತಿಂತಿಣಿಯಲ್ಲಿ ನೆಲೆಸಿ ಎಲ್ಲ ಭಕ್ತರಿಗೂ ಶಿಷ್ಯರಿಗೂ ನೀಡಿದ್ದನ್ನು ಕೊಟ್ಟು ಸೊಲಿಯುತ್ತಿದ್ದೆ ನೀನು ಅಂತ ತಿಳ್ಕೊಂಡು ಈ ರೀತಿ ನಾಗಲಿಂಗ ಆ ಮೌನೇಶ್ವರನ ಗುಣಗಾನ ಮಾಡ್ಕೋತ ಇರುವಾಗ ಅಲ್ಲಿ ಎಲ್ಲ ಪೂಜೆಗಳು ಬಂದು ಪರವಾಯ ಆ ಅರ್ಚಕರು ಬಂದು ಜಾಗಟೆ ಬೇರೆ ಶಂಕು ಕಹಳೆ ಗಂಟೆ ಮುಂತಾದವುಗಳನ್ನ ಭಾಷುತ್ತಾ ಅಲ್ಲಿ ಮಂಗಳಾರತಿ ಮಾಡ್ತಾರೆ. ಹಾಗೆ ನಾಗಲಿಂಗ ಸಂಚಾರ ಮಾಡ್ತಾ ಮುಂದೆ ಎಲ್ಲಿ ಬರ್ತಾರಂದ್ರೆ ಇಲ್ಲಿ ತಿಂತಿಣಿಯಲ್ಲಿರ್ತಕ್ಕಂಥ ಈ ಮೌನೇಶ್ವರ ವಿಚಾರ ತಿಳ್ಕೊಂಡು ಮುಂದೆ ಎಲ್ಲಿ ಹೋಗ್ತಾರಲ್ಲ ಆ ಲಿಂಗದ ಬಂಡಿಯಲ್ಲಿ ದುರ್ಗಮ್ಮನ ಮೇಲೆ ಕರುಣೆ ಬರೆದಿದ್ದನು. ತಿಂತಿಣಿಯಿಂದ ಮುಂದಕ್ಕೆ ಲಿಂಗದ ಬಂಡಿ ಎಂಬ ಗ್ರಾಮದಲ್ಲಿ ಸ್ವಾಮಿಯು ತೋರಿಕೊಂಡನು. ಅಲ್ಲಿ ದುರ್ಗಮ್ಮನೆಂಬ ಗೃಹಿಣಿಯು ಮನೆ ಮುಂದೆ ನಿಂತ ನಾಗಲಿಂಗ ಸ್ವಾಮಿ ಹಗ್ಗ ಸಂಚಾರ ಮಾಡ್ತಾ ಲಿಂಗದ ಬಂಡಿಯಲ್ಲಿ ಲಿಂಗದ ಬಂಡಿ ಅಂತಕ್ಕಂಥ ಊರ ಆ ಊರಿಗೆ ಬರ್ತಾರ. ಅಲ್ಲಿ ದುರ್ಗಮ್ಮ ಅಂತಕ್ಕಂಥ ಒಬ್ಬ ಗೃಹಿಣಿ ಒಳ್ಳೆ ಅವಳು ನಾಲ್ಕೂರು ಕಂಡ್ರೆ ಯಾವುದೋ ದೇವರ ಕಂಡ್ರೆ ಕೈ ಮುಗ್ತಿದ್ಳು, ಭಾಳ ಭಕ್ತಿವಂತೆ ಅಂತ ಮನೆ ಮುಂದೆ ನಿಂತ ನಾಗಲಿಂಗ ಏನು ಮಾಡಿದ್ರೆ ತಾಯಿ ನನ್ನ ಹಸು ಐತಿ ನನಗೆ ಭಿಕ್ಷಾ ನೀಡು ಅಂತ ತಿಳ್ಕೊಂಡು ಅವರ ಬೇಡ್ಕೊತಾರೆ. ಆಗ ತಾಯಿ ದುರ್ಗಮ್ಮ ರೊಟ್ಟಿ ಮಾಡಾಕತ್ತಿದ್ದಳು. ನೋಡಮ್ಮ, ನೀವೊಂದು ರೊಟ್ಟಿ ಮಾಡೋದ್ರೆ ಒಂದು ರೊಟ್ಟಿ ನೀರು ಅಂತ ತಿಳ್ಕೊಂಡು ಹೇಳಿದಾಗ ಅವ್ರು ಏನು ಮಾಡ್ತಾರ, ಹೊರಗೆ ಬಂದು ಅಲ್ಲಿ ನೀರು ಇಡಲಿಕ್ಕೆ ಮಹಾತ್ಮರ ಅಂತ ಚಿಲುವೆ ಒಳಗೆ ಕರ್ಕೊಂಡು ಹೋಗ್ಬೋದು ದುರ್ಗಮ್ಮ.
ಮಹಾತ್ಮರ ಅವ್ರನ್ನ ಒಳಗೆ ಪ್ರವೇಶ ಮಾಡಿ ನೀರು ಕಳಿಸ್ಬೇಕಂತ ಅವ್ರ ಪದ್ಧತಿ ಇತ್ತು. ಹೊರಗೆ ಕಳಿಸಿದ್ರಾದ ಬರೀ ನೀರು ಕಳಿಸಿದ್ರಾದ ಸಾಮಾನ್ಯ ಅವರ ಭಿಕ್ಷುಕರಲ್ಲ, ಸಾಮಾನ್ಯ ಭಿಕ್ಷುಕರಲ್ಲ, ಪರಮಾತ್ಮ ಸ್ವರೂಪಿಗಳು. ಜಂಗಮರು ಅಂತಂದ್ರೆ ಮಹಾತ್ಮರಂದ್ರೆ ಪರಮಾತ್ಮ ಸ್ವರೂಪಿಗಳು. ಜಂಗ ಕಟ್ಕೊಂಡು ಬರ್ತಾರಂತಂದ್ರೆ ಒಬ್ಬ ಜಂಗಾಸುರ ಅಂತ ತಿಳ್ಕೊಂಡು ಒಬ್ಬ ರಕ್ಷಿಸಿದ್ದ. ಆ ರಾಕ್ಷಸರನ್ನು ಕೊಂದ ಪರಮಾತ್ಮ ಏನಾದ್ರು ಕಾಯಿ ಕಟ್ಕೊಂಡಿದ್ದ. ಅದೇ ಸಂಕೇತವಾಗಿ ಜಂಗಮರು ಜಂಗ ಕಟ್ಕೊಂಡ ಅವ್ರು ಭಿಕ್ಷಾ ಬಿಡ್ತಿರ್ತಾರಲ್ಲ, ಅವ್ರು ಪರಮಾತ್ಮ ಸ್ವರೂಪಿ ಇರ್ತಾರೆ. ಆದ್ರೆ ನೋಡೋದು ದೃಷ್ಟಿ ಹೆಂಗಿರುತ್ತೆ, ಹೆಂಗೆ ದೃಷ್ಟಿ ಮೇಲೆ ಸೃಷ್ಟಿ ಯಾರು ಹೆಂಗೆ ನೋಡ್ತಾರೋ ಹಂಗೆ ದೃಷ್ಟಿ ಇರ್ತೈತೆ. ಇವಾಗ ದೇವ್ರ ಇರ್ತೈತೆ, ಅದು ನಮ್ಮ ನೋಡೋ ದೃಷ್ಟಿ. ಕಲ್ಲ ಐತೆ ಅಂದ್ರೆ ಕಲ್ಲ ಆಗೈತಿ, ಅದ್ರಲ್ಲಿ ದೇವ್ರ ಐತಿ ಅಂತಂದ್ರೆ ದೇವ್ರ ಆಗೈತಿ. ಅದು ನಾವು ಭಾವನೆ ಹೆಂಗೆ ಮಾಡಕತ್ತೀವಿ ಹಂಗ. ಇಲ್ಲಿ ಮಹಾತ್ಮ ಬರ್ಗೋ ಸಾಕ್ಷಾತ್ ಭರಕೃತಿ ಅಂತ ಹೇಳಿದ್ರು. ಪರಮಾತ್ಮ ಏನೈತಿ ಶರಕರ ಚರಣಾದಿಗಳಿಂದ ಪರಬ್ರಹ್ಮ ಗುರುರೂಪದಿಂದ ಅವತಾರ ಗೈದಿಯನ್ನಾಗಿ ಅಂತಂದ್ರೆ ಅವರಿಗೆಲ್ಲ ಗೊತ್ತಿತ್ತು. ದುರ್ಗಮ್ಮಗೆ ಒಳಗೆ ಕರ್ಕೊಂಡು ಬಂದು ಅವರಿಗೆ ಊಟಕ್ಕೆ ಬಡಿಸ್ತಾರೆ. ಆಗ ಒಂದು ರೊಟ್ಟಿ ಮೇಲೆ ಪಲ್ಯ ಇಟ್ಟು ಕೊಡ್ತಾರೆ. ಮುಂದೆ ಅವರು ಊಟ ಮಾಡೋದಾಗ ತಾಯಿ ನನಗೆ ಗಟ್ಟಿ ತುಪ್ಪ ಬೇಕು ಅಂತಾರೆ. ಆಯ್ತು ಸ್ವಾಮಿ ಅಂತ ಮಾತು ಹೋಗ್ತಾರೆ. ಗಟ್ಟಿ ತುಪ್ಪ ತಂದು ಹೇಳ್ತಾರೆ. ಮಾತು ನೀರು ತಿನ್ನೋದು ಮಾತು ಅಮ್ಮ ತಾಯಿ ನನಗೆ ಬೆಲ್ಲ ಬೇಕಾಗಿತ್ತು. ಬೆಲ್ಲ ಆಯ್ತು ಸ್ವಾಮಿ ಅಂತ ತಿಳ್ಕೊಂಡು ಮಾತು ಒಳಗೆ ಹೋಗಿ ಬೆಲ್ಲ ತಂದು ಹೇಳ್ತಾರೆ. ಆಮೇಲೆ ಒಳಗೆ ಹೋಗೋದು ಮಾತು ಅಮ್ಮ ತಾಯಿ ನನಗೆ ರೊಟ್ಟಿ ತಂದು ಬ್ಯಾಸರ ನನಗೆ ಅನ್ನ ನೀಡ್ಬೇಕು. ಅನ್ನ ನೀಡ್ಬೇಕಂತ ಆಯ್ತು ಸ್ವಲ್ಪ ಮಾತು ಹೇಳಿ ಮುಕ್ಕೊಂಡ ಒಳಗೆ ಹೋಗಿ ಮಾತು ಅನ್ನ ತಂದು ಹೇಳ್ತಾರೆ. ನಂತರ ನನಗೆ ನೀರು ಬೇಕಾಗಿತ್ತು, ಮಾತು ನೀರು ತಂದಿರ್ತಾರೆ. ಈ ರೀತಿ ಅಲ್ಲಿ ಪರೀಕ್ಷೆ ಮಾಡ್ತಿರ್ತಾರೆ. ನಂತರ ಅನ್ನ ನೀಡುವಾಗ ಇದೇ ಗಟ್ಟಿ ತುಪ್ಪ ನೀಡಿದ್ರೆ ತಾಯಿ ನನಗೆ ತಿಳಿದು ತುಪ್ಪ ಬೇಕು. ಆಯಿತು ಮತ್ತು ತರಕೋರು ತಿಳಿದು ತುಪ್ಪ ತಂದ ಹೇಳ್ತಾರೆ. ಅವ್ರು ಕೇಳ್ತಾರೆ, ಇಷ್ಟೆಲ್ಲ ನಾನು ನಿನಗೆ ಹಂಗಲ್ಲ ಹೇಳೋದು ಮಾಡೋದು ನಿನಗೆ ಬೇಸರ ಆಗೋದಿಲ್ಲ ಏನೋ ಮಾತನ್ನು. ಏನು ಗುರುವೆ ಈ ಬೇಡೋ ದೊಡ್ಡದು ನಾನು ಹೇಳೋದು ದೊಡ್ಡದು ಅಂದ್ರೆ ಎರಡು ಸಲ ಒಳಗೆ ಹೋಗೋದು ಬರೋದು ಅದು ಬೇಕಂತ ತುಪ್ಪ ನೀರು ಬೇಕಂತ ಈ ಅನ್ನ ನೀಡ್ತಾರೆ. ಮತ್ತು ತಿಳಿದು ತುಪ್ಪ ನೀಡ್ತೇನೆ ಮಾತು ಹೊರಗೆ ಹೋಗೋದು ಮಾತು ಹೇಳ್ತಾರೆ. ಅಮ್ಮ ತಾಯಿ ನನಗೆ ಉಪ್ಪು ತಂದಿರೋದು. ನಾವು ನೀವು ಅಂತಾರಲ್ಲ ಬೇಸರ, ನಾವು ಒಟ್ಟಾಗಿ ಬೇಸರ ಪಡಲಿಲ್ಲ. ನಾವು ಅಂತಾರ ಸಾಮಾನ್ಯ ಅಂತಾರೆ ಯಾರಾದ್ರೆ ಸ್ವಾಮಿ ಕಿಚ್ಚು ಯಾರು ಹೋಗಿ ಹೇಳ್ತಾರೆ. ಯಾಕೆ ಕೇಳತ್ತೀನಿ ರೊಟ್ಟಿ ಕೊಟ್ಟು ಪಲ್ಯ ಹೆಚ್ಚು ಕೊಟ್ಟು ತಂದು ಗಪ್ ಹೋಗಪ್ಪ. ಬೆಲ್ಲ ಕೊಡೋ ತುಪ್ಪ ಕೊಡೋ ಅದು ಕೊಡೋ ಏನೇನು ಅನ್ನೋ ಜನ ಅಥವಾ ಯಾರು ಅನ್ನೋತಂದ್ರೆ ಹಚ್ಕೊಂಡು ಬಾಬು ಗಪ್ ಇದ್ದು ಹೋಗುವಂಥದ್ರು. ಹಾಗೆ ಮಾಡಲಿಲ್ಲ. ಅವರು ಭಯಭಕ್ತಿಯಿಂದ ಎಷ್ಟೇ ಏನೇ ಮಾಡಿದ್ರು ಸಹಿತ ಅವ್ರು ಏನೇ ಕಾಡಿದ್ರು ಬಿದ್ದು ತಂದು ಬೇಕಾದ್ರು. ಮತ್ತು ಅಮ್ಮ ನಿಮ್ಮ ಮನೆಯಲ್ಲಿ ಮಕ್ಕಳು ಅದಾವೆ, ಮಕ್ಕಳು ಇರ್ತಾರೆ. ಅದೇ ಒಂದು ನನ್ನ ಚಿಂತೆ ಅಂತಂದ್ರು. ಹಾಲ ಇದೆ ಅನ್ನ ತುಪ್ಪ ಅವರು. ನಂತರ ತಾಯಿ ನನಗೆ ಒಂದು ಗ್ಲಾಸ್ ಹಾಲು ಕೊಡು, ನಾವು ಕುಡಿದ ತೃಪ್ತನಾಗಿರ್ತೀನಿ ಅಂತಂದ್ರು. ಆಗ ಗುರುವಿನ ಮನೆಯಲ್ಲಿ ಹಾಲಿಲ್ಲ. ಇಲ್ಲಿ ಒಂದೇ ಆಕಳು ಇರೋದು. ಅದು ಈಗ ತಾನೇ 5-6 ತಿಂಗಳಾಯ್ತು, ಒಂದು 4 ತಿಂಗಳಾಯ್ತು. ಈಗ ಅದು ಗರ್ಭ ಕೊಟ್ಟಿದ್ದೀವಿ. ಈಗ ಗಬ್ಬ ಇಟ್ಟದು ಅಂತಂದದು ಎಲ್ಲೈತಿ ನೋಡೋ ನಡಿ ಅಂದ್ರೆ ನಾನು ನಿಮ್ಗದು ಹಾಲು ಅಲ್ಲಿ ಹೋಗಿ ತಂಗಿಸ್ಕೊಂಡು ಒಂದು ಗುಣ ಇಸ್ಕೊಂಡ ಆ ಗರ್ಭದ ಆಂಕ ಅದೇ ಗರ್ಭದ ಆಂಕ ದುಡ್ಡು ಕೈಯಾಡಿಸಿ ಹಿಂದಾಗ ಕೂತ್ರಿ. ಹಿಂದಾಗ ಕೂತ್ರ ಎಷ್ಟು 2 ಲೀಟರ್ ಹಿಂಡ್ತದ. ಹಿಂಗೆ ಅವ್ರು ನಾಗಲಿಂಗೇಶ್ವರ ಹಿಂದೆ ದುರ್ಗಮ್ಮ ಕೈಯಾಗಿ ಮಾಡ್ತಾರೆ ನೋಡಿ. ಇದೊಂದು ಪವಾಡನೇ ಅಲ್ಲೇ. ದಾಖಲ ಹಿಂಡೋದು ಅಂತಂದ್ರೆ ಅದು ಮಹಾತ್ಮಗೆ ಅಷ್ಟೇ ಸಾಧ್ಯ.
ಈ ಪವಾಡಗಳ ಕಂಡಂತ ಆ ತಾಯಿ ಏನು ಮಾಡ್ತಾರಂದ್ರೆ ಎಂಥ ಒಂದು ಮಹಿಮಾ ಪುರುಷರು ಸಾಕ್ಷಾತ್ ಭಗವಂತನೇ ಸ್ವರೂಪರು ಪರಮಾತ್ಮನೇ ನಮ್ಮ ಮನೆಗೆ ಬಂದ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ ನಮಸ್ಕಾರ ಮಾಡಿ ದೀರ್ಘದೊಂದು ನಮಸ್ಕಾರ ಮತ್ತಷ್ಟು ಭಕ್ತಿ ಹೇಳ್ತಾರೆ. ಇಷ್ಟು ಮಾಡೋದ್ರಾಗಿ ಗಂಡ ಬಂದ ಬಂದು ನೋಡ್ತಾರೆ ಇವ್ರ್ಯಾರು ಇಲ್ಲಾಕಂದ್ರೆ ಯಾರು ಕಲ್ಸರು ಬೆಳೆಯುತ್ತ ಬೆಳ್ಯಾಕ ನೋಡಿದ್ವಿ ಆ ದುರ್ಗಮ್ಮ ಬೆಳಿಬಾರ್ದು ಯಾಕೆ ಅವ್ರು ಮಹಾತ್ಮರದಾರ ನೀವು ಕೇಳಾಕ ಸಾಮಾನ್ಯರಲ್ಲ ಅವ್ರು ಬೆಳಿಬಾರ್ರಿ ಅವ್ರ ಮಹಾತ್ಮರದಾರ ನೋಡಿ ಬೆಳೆಯೋದು ಬಿಡಿಸಿದವರು ಏನು ಬೆಳಿತಿದ್ದ ಅಂದ್ರೆ ಅವ್ರ ಮನಿನ ನಟಾಂಶ ಹೋಗ್ತಿದ್ರು ಆ ಮನಿನ ಸರ್ವಣ ಮಹಾತ್ಮರನ್ನು ಬೆಳೆದಂಥವ್ರಿಗೆ ಮಹಾತ್ಮರು ಬೇದಂಥವ್ರಿಗೆ ಯಾರ ಮನೆ ಉದ್ಧಾರ ಇಲ್ಲ ಅವ್ರಿಗೆ ಯಾರ ಮನೆಗೂ ಉದ್ಧಾರ ಇಲ್ಲ. ಸುಮ್ಮನೆ ಇರಬೇಕು ಕೊಡೋಂಗಾತನ ಕೊಡಬೇಕು ಏನು ಮನೆ ಕರ್ಕೊಂಡು ಬರೋಂಗಾತ ಕರ್ಕೊಂಡು ಬರಬೇಕು ಸುಮ್ಮನೆ ಇರಬೇಕು. ನಿಮ್ಗೆ ಕೊಡೋಕ್ಕಾಗಲ್ಲ ಚೆನ್ನಾಗಿ ಎರಡು ಮಾತುಗಳು ಮಾತಾಡೋದು ಸಾಕು. ನೀವು ಕೊಡೋರಲ್ಲ ತಗೋರಲ್ಲ ಏನಂತ ಇವಾಗ ಯಾರು ಮಾತಾಡೋ ಕರೆಯೋರಲ್ಲ ಮಾಡೋರಲ್ಲ ಆ ಸಂಘಗಳಿಗೆ ಏನು ಕೊಡೋರಲ್ಲ ಆದ್ರೆ ಏನೋ ನೀವು ಏನೋ ಅಡத்துல ಮಾತಾಡೋದು ಬಿಡೋದಿಲ್ಲ. ಅದಕ್ಕೆ ಚಂದ ಒಂದು ಎರಡು ಮಾತು ನಿಮ್ಗೆ ಏನು ಕೊಡಾಕಿಲ್ಲ ಅಂತಲ್ಲ ಸಾಧುಗಳ ಜೊತೆ ಚೆನ್ನಾಗಿ ಮಾತಾಡಿ ನಮಸ್ಕಾರ ಮಾಡಕ್ಕೆ ನಿಮ್ಗೆ ರೊಕ್ಕ ಬಿಡೋದಿಲ್ಲ, ಚೆನ್ನಾಗಿ ಮಾತಾಡಕ್ಕೆ ನಿಮ್ಗೆ ರೊಕ್ಕ ಬಿಡೋದಿಲ್ಲ. ಏನಿರಿ ಬಂದಿರಿ ಹದವಿದ್ದರೆ ಎಂದರೆ ನಿಮ್ಮ ಮೈಸೂರಿಗೆ ಹಾರಿ ಹೋಗುವುದೇ, ಕುಳ್ಳವಿ ಎಂದರೆ ನಿಮ್ಮ ನೆಲ ಕುಳ್ಳು ಹೋಗುವುದೇ, ಕುಡಲಿಲ್ಲ ತಿಳ್ತೊಡೆ ಗುಣವಿಲ್ಲ ತಿಳ್ತೊಡೆ ಕೈಯ ಮುಖ ಕೈವನ್ನು ನಮ್ಮ ಕೊಡೋ ಸಂಗಮ ದೇವ ಸ್ವರ್ಗ ಹೇಳ್ತಾರೆ. ನಿಮ್ಗೇನು ಕೊಡಕ್ಕೆ ಆಗ್ತಿಲ್ಲ ಚೆನ್ನಾಗಿ ಮಾತಾಡಕ್ಕೆ ಬರ್ತದೆ ಏನಂತೀವಿ ಹೇಳ್ತಾರೆ. ಹಾಗೆ ತಿಳ್ಕೊಂಡು ಬರೀ ಮಾತಿನಿಂದ ಮನೆ ಕಟ್ಟಿ ಒಬ್ಬರನ್ನ ಕಳ್ಸೋದು ಮಾಡ್ತದೆ ಹಂಗೂ ಆಗ್ಬಾರ್ದು. ಮನ್ಯಾಗೆಲ್ಲ ಇರ್ತೈತಿ ಎದ್ದು ಸಹಿತ ನಮ್ಮ ಮನ್ಯಾಗ ಏನಿಲ್ಲ ಹಂಗೆ ಒಬ್ಬರ ಮಾತು ಕೇಳಬೇಕು. ಹೇಳ್ತಾರೆ ಮಾತು ಅಂದ್ರೆ ಭಾಳ ಚಂದ ಮಾತಾಡ್ತಾರೆ ಕೊಡಾಕ್ ಮಾತ್ರ ಆಗೋದು ಹಂಗೂ ಇರ್ತಾರೆ ನೋಡಿ ಗುಣ ಅದಂತಾರ ಚಿಕ್ಕೊಂಡಿರ್ತಾರ ಅದು ಏನು ಕೊಡಕ್ಕೆ ಆಗೋಲ್ಲ ಎಲ್ಲವೂ ಇರ್ತೈತೆ ಕೊಡೋದಂದ್ರೆ ಬೇಡ. ಹೀಗೆ ಇಲ್ಲಿ ದುರ್ಗಮ್ಮ ಎಷ್ಟು ಭಕ್ತಿವಂತ ಅಂತಂದ್ರೆ ಎಲ್ಲವೂ ಸಹಿತ ಆ ಗುರುನಾಥನು ಏನು ಬೇಗ ಸಹಿತ ನೀಡಿ ಸಂತೋಷಪಡಿಸಲು. ಹಾಗೆ ಮುಂದೆ ನಾಗಲಿಂಗ ಅವಳಿಗೆ ಆಶೀರ್ವಾದ ಮಾಡಿ ತಾಯಿ ನಿನಗೆ ಮುಂದೆ ಮಕ್ಕಳಾಗ್ತಾವು ನೀನು ಸದಾ ನೀನು ನಮಸ್ಕಾರ ಮಾಡ್ಕೊತೀರೋ ಅಂತ ತಿಳ್ಕೊಂಡು ಹೇಳಿ ಹೋಗ್ತಾರೆ. ಹಾಗೆ ನಾಗಲಿಂಗ ಸ್ವಾಮಿಗಳು ಆ ಲಿಂಗನ ಬೆಂಡೆಯನ್ನು ಹಿಂದಕ್ಕೆ ಸ್ವಾಮಿಯ ಒಂದು ಚಾವಣಿ ಲಿಂಗಸೂರು ಮೊದಲಾದ ಗ್ರಾಮಗಳನ್ನು ದಾಟಿದರು. ಹಾಗೆ ಮುಂದೆ ಹೋಗ್ತಾ ಅವಧೂತರು ಏನು ಮಾಡ್ತಾರ ಮೊದಲ ಅವಧೂತರು ಒಂಥರ ಜನರಿಗೆ ಹುಟ್ಟರಂಗ ಕಾಣ್ತಾರ. ಅವರಿಗೆ ತಿಳುವಳಿಕೆ ಜ್ಞಾನಿಗಳು ಶರಣ ಮಂದಿಗೆ ಮಹಾತ್ಮರ ಕಲ್ತಿದ್ರ ಏನೋ ಅಡ್ಡಾಡ ನಿಂತಿರ್ತಾರಲ್ಲ ಅಂಥವ್ರಿಗೆ ಹುಟ್ಟರಂಗ ಕಾಣ್ತಿದ್ರು. ಅವಧೂತ ಜನ ನಾಗರಿಕರು ಅವಧೂತ ಜನ ದೇವಿಯನ್ನು ಸ್ಮರಣೆ ಮಾಡ್ಕೊತ ಹೋಗಾರು. ಇದ್ರ ಬರೋರಿಗೆ ಒಮ್ಮೆ ಕಲ್ಯಾರು, ಇದ್ರ ಬರೋರಿಗೆ ಒಮ್ಮೆ ಬಿಡ್ಯಾರು. ಏನೋ ದಳಗಾರ ಏನೋ ಹೊತ್ತು ನಾವು ಅವ್ರು ಏನು ಸಿಗೋ ಅಣ್ಣಾರು ಬೇಯವರು ಮತ್ತು ಹಚ್ಕೊಂಡು ಕೈಯಾಗ ಡಾಕ್ಟರ್ ಬಿಡ್ಯಾರು. ಈಗ ಏನು ಮಾಡ್ಕೊತ ಹೋಗುತ್ತಂತೆ ಆತನನ್ನು ಬಡದಾರು ಹಾಳಿ ಬಡದಾರು ಅದಾರ ಏನು ಮಾಡಕ್ಕೆ ಬರ್ತೈತಿ. ಯಾಕಂದ್ರೆ ಗೊತ್ತಾಗಲ್ಲ ಸುಮ್ಮನೆ ಇದ್ದಾರ ಬಡದ್ರು ಬಿಟ್ಟಾರು ಯಾರು ಹುಚ್ಚೈತು ಅಂತ ತಿಳ್ಕೊಂಡು ಬಡದ ಬಿಡ್ತಾರೆ. ಈ ರೀತಿ ಈಗ ಏನು ಮಾಡ್ಕೊತ ಹೋಗ್ಬಿಡ್ತಾರ. ಕೆಲವು ಜನ ಐತಿ ಬಡ್ಸ್ಕೊಂಡಾರ ಇದು ಮಹಾತ್ಮರ ನನಗೆ ಪ್ರಸಾದ ಇದು ಅಂದ್ರೆ ಈಗ ಬೆತ್ತ ಹಚ್ಕೊತಾರಲ್ಲ ದೇವಸ್ಥಾನಕ್ಕೆ ಹೋಗಿ ನಾವೇನು ಬೆತ್ತ ಹಚ್ಕೊಂತಾರೆ ಅದ ಹೊರಗಕ್ಕೆ ಇಳಿಸೋ ಚಲೋ ವೈದ್ಯ ಯಾರೋ ಸಾಧು ಹಂಗೆ ನಾಗರಿಕ ಬಿಡಾವ ಬಿಟ್ಟ ಬಡವರು ಸಹಿತ ಬೆಟ್ಟ ಬೆಟ್ಟ ತಿಂದು ಆದ್ರೆ ನಿಮ್ಗೆ ಇವು ನಿಮ್ಮ ಆಶೀರ್ವಾದ ತಗೊಂಡು ಗಟ್ಟಿದ್ರು ಮತ್ತೆ ಬಡವನ ಆಶೀರ್ವಾದ ಸಾವಕಾಶ ಬಡವನ ಆಶೀರ್ವಾದ ತಗೊಂಡು ಕೆಲವು ಜನ ಗಟ್ಟಿದ್ರು.
ಮತ್ತು ಬೇರು ಸಹಿತ ಬೇಸ್ಕೊಂಡು ಗಪ್ಪಿದ್ರು. ಎಲ್ಲಕ್ಕೂ ಒಳ್ಳೆಯದು ಏನು ಮಾಡಿದ್ರು ಒಳ್ಳೆಯದಕ್ಕೆ ನಾವು ತಿಳ್ಕೊಂಡು ಗಪ್ಪಿದ್ರು. ಕೆಲವು ಜನ ಗಪ್ಪಿರ್ತಿದ್ದೆವು, ಅವರು ಏನೈತಿ ಹಾಗೆ ಬೆಳ್ಯಾಕೆ ಹೋಗ್ತಿದ್ರು. ಹೀಗೆ ಮಾಡ್ಕೊಂತ ಮನುಷ್ಯ ಮಾತಂಗೆ ಹೇಳ್ತಾರಲ್ಲ, ಸದ್ಗುರು ಸಾಕಿದ ಬದ್ದಾಣೆ ಬರ್ತದೆ, ಎದ್ದು ಹೋಗಿರಿ ಎದ್ದು ನಿಂದಕರಲ್ಲ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ನಾನಿಂದ ಅದಂದ್ರೆ ಒಂದು ಬದ್ದಾಣೆ ಇದ್ದಂಗೆ ಇದ್ರ ಬರಾಗ ಏನು ಅನ್ನಾರು ಬೆಳ್ಯಾರು ಒಂಥರ ಎತ್ತಲೆ ಹೋಗಾರ. ನಮ್ಮ ಬ್ರಹ್ಮಾಂಡದಲ್ಲಿ ಏನಾದ್ರು ಏನು ಯಾವತ್ತು ಈ ರೀತಿ ಇದ್ದಾಗ ಹಂಗೆ ಮುಂದೆ ಹೋಗಾರ. ಗಂಗಾವತಿ ಪಟ್ಟಣಕ್ಕೆ ಬಂದ್ರು ಅವರು, ಗಂಗಾವತಿ ಪಟ್ಟಣಕ್ಕೆ ಬಂದರು. ಹಾಗೆ ಅಲ್ಲಿ ಗಂಗಾವತಿ ಪಟ್ಟಣಕ್ಕೆ ಅಲ್ಲಿ ಹೊಳಿಗೆ ಹೋಗಿ ಹೆಣ್ಮಕ್ಳು ಹಾಗೆ ಕೊಡವ ಮಣ್ಣಿನ ಕೊಡವ ತುಂಬಿಕೊಂಡು ಬರ್ತಾ ಇದ್ರು. ಹೆಣ್ಮಕ್ಳು ಬರ್ತಾ ಇದ್ರು. ಅದು ನೋಡಿ ನಾಗರಿಕ ಅದ ನೋಡಿ ಏನು ಮಾಡ್ತಾರಂದ್ರೆ ಹಿಂದಿನಿಂದ ಹೋಗಿ ಅದಕ್ಕೆ ಕಲ್ಲು ಹೋಗಿದ್ವಿ. ಕಲ್ಲು ಹೋದ್ರೆ ಅದು ನೀರು ಸಿಗಾಕಿತ್ತು, ಸುಮ್ಮಾಕೈತ್ರಿ ಸೇವೆದಂಗೆ. ಅದಕ್ಕೆ ನೀವು ಬಗ್ಸಿ ಹೋಗಿ ನೀರು ಕುಡಿಯಾಕಿದ್ರು. ಮುಂದೆ ನಗಾದ ಚಲೋ, ಕೇಕ ಹಿಡಿಯೋದು ಚಲೋ. ಇದನ್ನ ಅವ್ರೊಂದು ಲೀಲಾ ಮಾಡಾಕತ್ರ ಎಲ್ಲ ಕೊಡುವ ಕಲ್ಲು ಹೋಗೋದು ಏನು ಮಾಡ್ತಿ, ತೊಳೆ ಬಿಡೋದ ತೊಳೆ ಬಿಡೋದ ನಗಾಕ ಚಲೋ ಮಾಡ್ರೆ ಇವೇನು ಹೋಗ್ತದ ಅಂತ ತಿಳ್ಕೊಂಡು ಅಲ್ಲಿ ಗಂಗಾವತಿ ನದಿ ಗಂಗಾವತಿ ಪಟ್ಟಣದಲ್ಲಿರ್ತಕ್ಕಂಥ ಕೆಲವು ಮಂದಿ ಈಗೇನು ಹೆಣ್ಮಕ್ಳ ಕೊಡ ತುಂಬ ಬರಕ್ಕೆ ಹೋಗ್ತಾರಲ್ಲ, ಮತ್ತು ಅವ್ರ ಮನೆಯಾಗ ಬರಲ್ಲ, ಕೊಡ ಹೊಡೆದಾರ ಕೊಡ ಯಾವ ಹುಚ್ಚ ಬಂದ ಅಂತ ತಿಳ್ಕೊಂಡು ಆ ಮನೆಯಾಗ ಬಂದು ಏನು ಮಾಡಿದ್ರು ಅವ್ರು ಬಿಡ್ಯಾಕೆ ಚಲೋ ಮಾಡ್ರಿ. ಹೇ ನೀ ಯಾವ ಹೊಸ ಕೊಡಗ ಯಾಕೆ ಹೋಗಿದ್ರಿ, ಕಲ್ಲು ಯಾಕೆ ಹೋಗಿದ್ರಿ ಅಂತ ತಿಳ್ಕೊಂಡು ಬಿಡ್ಯಾಕೆ ಚಲೋ ಮಾಡಿದ್ರು. ಆ ನಾಗಲಿಂಗ ಏನಂತ ಅವ್ರ ಈ ಶರೀರಕ್ಕೆ ಸೊಕ್ಕು ಬಂದಿತ್ತು ಅದಕ್ಕೆ ಬೆಳೀರ ನಾವು ಅಂದ್ರೆ ಬೆಳೀರೆ. ಯಾಕಂದ್ರೆ ನಾನು ಸಣ್ಣ ಈ ದೇಹ ಇನ್ನು ಎಂದೂ ಮಾಡುವ ಹಂಗೆ ನೀವು ಬೇಡ್ರಿ ಅಂದವರು. ನನ್ನ ಶರೀರ ನನಗೆ ಬೆಳಿ ಅಂತಾರಲ್ಲ, ನೀವು ಹುಚ್ಚಲ ಬಿಡೋಕ ಅಂತ ತಿಳ್ಕೊಂಡು ಹುಚ್ಚಲ ಬಿಟ್ಬಿಟ್ಟ. ಇಲ್ಲಿ ಈ ಶರೀರವನ್ನು ಬೆಳ್ಳಿ ಬುದ್ಧಿ ಕಲಿಸೋಣ ನಾವು ಮಾತಾಡೋದು. ನೀವು ಬೇಡ್ರಿ ಬೆಳೀರಿ, ಈ ದೇಹ ನಾ ಅಲ್ಲ, ನಾನು ಹೊರಗೂ ಸ್ವಲ್ಪ ಜನ ತಿಳ್ಕೊಂಡು ಯಾವತ್ತ ಆ ಸ್ಥಿತಿಯಲ್ಲಿ ಇದ್ದಂಥವ್ರಿಗೆ ಯಾರು ಬಡದೇನೋ ಬೇಡವೇನು ಅದರ ಲಕ್ಷಣದಲ್ಲಿ ತಗೋತಿಕೊಳ್ಳೋರು. ಹಾಗೆ ಅದೇ ಕ್ಷಣದಲ್ಲಿ ದಾಸರು ಏನಪ್ಪ ಬಂದ ಅವರು ಬೆಳೀತಾನೆ ನಿಂತು ದಾಸನೂರ ಅಲ್ಲಿ ಏನಪ್ಪ ಬಂದ. ಹಾಗೆ ಲಿಂಗನ ಬಂಡಿಯಲ್ಲಿ ಇರ್ತಕ್ಕಂಥ ಮೌನೇಶ್ವರ ಗುಡಿಯ ಪೂಜಾರಿ ಬಂದ. ಈ ನಾಗರಿಕರು ನೋಡಿದ್ರು ಅವರು, ನೀವು ಈಗಿನ ಜನರಲ್ಲಿ ನೀವು ಲೀಲೆಗಳನ್ನು ಹೀಗೆ ತೋರ್ತಾ ಹೋದ್ರೆ ಅದೆಷ್ಟು ಜನರಿಗೆ ತಿಳಿದಿಲ್ಲ, ಸಾಕು ಮಾತು ಇದನ್ನ ಲೀಲೆ ನಿಮ್ಮ ಲೀಲೆ ಸಾಕು, ಮುಂದೆ ನಡೀಲಿ ಅಂತ ತಿಳ್ಕೊಂಡು ಆ ಒಂದು ಗಜೇಂದ್ರಗಡಕ್ಕೆ ಹೋಗೋಣ ಬಾ ಅಂತ ತಿಳ್ಕೊಂಡು ಹೋಗಿಬಿಟ್ರು. ಹಾಗೆ ಮುಂದೆ ಅಲ್ಲಿಂದ ಗಂಗಾವತಿಯಿಂದ ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ನಾಗಲಿಂಗ ಕಾಣು ಹುಡುಗರು ಹೇಳ್ತವ್ರು. ಗಜೇಂದ್ರಗಡದಲ್ಲಿ ಬಂದಕಾರಿ ಗುರಾಪ ಅನಿಸ್ಕೋತಾನೆ. ಗಜೇಂದ್ರಗಡ ಹೊರಟ ಲಿಂಗ ನಾಗಲಿಂಗ ಅವಧೂತನ ನಿರ್ವಾಣ ಸ್ವಾಮಿಯ ಮನೆಯಲ್ಲಿ ಒಂದು 4 ದಿನ ಉಳಿಬಿಟ್ಟ. ಏನು ಸಾಧುಗಳು ತಿರುಗ್ತಾ ಇರಬೇಕು, ಹೇಳ್ತಾ ಇರಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಸಾಧುಗಳು ಎಲ್ಲೆಲ್ಲಿ ತಿರುಗ್ತಾರಲ್ಲ ಅಲ್ಲೆಲ್ಲ ಪುಣ್ಯ ಕಾರ್ಯಕ್ರಮ ಆಗ್ತಾವು. ಮತ್ತು ಜನರಲ್ಲಿರ್ತಕ್ಕಂಥ ವಿಜ್ಞಾನ ಪಡೆದು ಓಡಿಸಿ ಜ್ಞಾನವನ್ನು ಬಿತ್ತಾರಲ್ಲ. ಮತ್ತು ಅವ್ರ ಬಾಧೆಲ್ಲ ಒಂದೊಂದು ದೇವಸ್ಥಾನ ಆಗ್ತಾವು. ಅವರ ಅವರು ಇದ್ದಂಥ ಕ್ಷೇತ್ರ ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಬೇರೆ ಪಾವನವಯ್ಯ ಅಂತ ಹೇಳ್ತಾರೆ. ಅಯ್ಯ ನಿಮ್ಮ ಶರಣರು ನಿಂದ ನಿಲವೇ ಕೈಲಾಸವಯ್ಯ ಅಂತ ತಿಳ್ಕೊಂಡು ಶರಣ ಹೇಳ್ತಾರೆ. ಎಲ್ಲಿ ಅವ ಶರಣರು ಎಲ್ಲಿ ಇರ್ತಾರ ಅವ ಬೇರೆ ಪಾವನ ಇರ್ತಾರೆ. ಅವ್ರು ನಿತ್ಯ ಒಂದೊಂದು ಪುಣ್ಯಕ್ಷೇತ್ರ ಆಗಿದಾವು. ಶರಣರು ಏನು ಇರ್ತಾರಲ್ಲ ಪುಣ್ಯಕ್ಷೇತ್ರ ಆಗಿ ಹೋಗಿದಾವೆ ಅಂತ ಇಲ್ಲಿ ಗಜೇಂದ್ರಗಡಕ್ಕೆ ಬರ್ತಾರ ನಾಗರಿಕ ಅವಧೂತರು. ಅಲ್ಲಿ ಬಂದು ನಿರ್ವಾಣ ಸ್ವಾಮಿ ಅಂತ ತಿಳ್ಕೊಂಡು ಅವ್ರ ಮನೆಯಲ್ಲಿ 4-5 ದಿವಸ ಇದ್ದು ಸಾಯಂಕಾಲ ಏನು ಮಾಡ್ತಂದ್ರು ಆ ಜ್ಞಾನ ಸಿಂಧುವನ್ನು ಹೇಳ್ತಾ ಇದ್ರು. ಅವ್ರು ಇವಾಗ ಜ್ಞಾನ ಸಿಂಧು ಇರೋದ್ರೆ ಆಮೇಲೆ ಎಲ್ಲಿ ಹೋದಾಗ ಜ್ಞಾನ ಸಿಂಧುವನ್ನ ಗೊಂದಲ ಮಾಡ್ತಿದ್ರು. ಹಾಗೆ 4-5 ದಿವಸ
ಇದ್ದಾಗ ಜ್ಞಾನಸ್ಕಂದ ಸಾಯಂಕಾಲ ನಿಂತವು ಮುಖ್ಯ ಜನರಿಗೆ ಜ್ಞಾನಸ್ಕಂದವನ್ನು ಹೇಳ್ತಾ ಇದ್ರು. ಮುಂದೆ ಅಲ್ಲಿ ಆ ನಿರ್ಮಾಣ ಸ್ವಾಮಿ ಅನಿಸಿದ್ದ ಅವ್ರ ಮನೆಯಲ್ಲಿ ಯಾವಾಗಲೂ ಗ್ರಂಥಗಳು ಇರ್ತದವು. ಯಾಕಂದ್ರೆ ಸ್ವಾಮಿಗಳು ಎಲ್ಲರೂ ಹೋಗ್ಬೇಕಾದ್ರೆ ಚಲೋ ಭಕ್ತರು ಮನೆಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಮತ್ತು ಅವರು ಕರೆಯಾದಾಗ ಮತ್ತು ಭಕ್ತರ ಕರೀತಾರು. ಅವರು ಕರೆಯಾಗೂ ಭಕ್ತರ ಕರೀತಾರು, ಅವ್ರು ಹೋಗಾರು ಸಹಿತ ಭಕ್ತರು ಮನೆಗೆ ಹೋಗ್ತಾರೆ. ಯಾವ್ದು ಸ್ವಾಮಿ ನೀವು ಎಲ್ಲಿಂದ ಬಂದ್ರಿ ಅನ್ಕೋತ ಅಣ್ಣ ಮನೆಗೆ ಹೋದ ಏನು ಅಂತ ತೋತಿಯನ್ನು ಸ್ವಾಮಿ ಅನ್ಕೋತ ನಿಂತ್ರಂದ ಏನು ಮಾಡೋಣ ಅಂತ ಮಂದಿ ಮನೆಗಳು ಹೋದಾರ. ಹಂಗೆ ಆಗುವುದಿಲ್ಲ. ಯಾಕಂದ್ರೆ ಅವರು ಪುಣ್ಯ ಮನೆಗೆ ಹೋದ್ರು ಹಂಗೆ ಹೋಗುದಿಲ್ಲ. ಅವರು ಅದೇ ಊರಾಗ ಚಂದ್ರಮ್ಮ ತಿಳ್ಕೊಂಡು ಒಬ್ಬ ತಾಯಿ ಖುಷಿಯಿಂದ ಕಳ್ಕೊಂಡು ಅಲಾಕತ್ತಿದ್ರೆ ಅವಳು ತಾಯಿ ಹೇಳಿಕೆ ಆ ನಾಗಲಿಂಗ ಸ್ವಾಮಿಗಳು ಅಲ್ಲಿ ಬಂದು ಅವ್ರು ನೋಡ್ತಾರೆ. ಖುಷಿಯನ್ನು ಕಳ್ಕೊಂಡು ಆ ಚಂದ್ರಮ್ಮ ಭೋ ಅಂತ ಅಳ್ತಿರ್ತಾರೆ. ಲಾಭ್ಲಾಭ ಹೋಗ್ಕೊಂಡು ನಡೆ ಬಂಗಾರ ನೀ ಏನು ಹೋದೋ ನಿನಗೇನಾಯ್ತು ನೀನು ಹರಿಬೇಕಾರ ಊರ ಹರಿಬೇಕು ದೇವರಿಗೆ ಹಟ್ಟಿ ಹೊತ್ತಿನೋ ನನ್ನ ಕಂದ ನನ್ನ ಬಂಗಾರ ನೀನು ಬೆಳೆಸ್ಬೇಕಾರ ನಾನು ಉಪವಾಸಿದ್ದು ನಾನು ಗುಡು ಜಾಸ್ತಿ ಹೋಗಿ ನಿಲ್ಲಿಸಿ ಜಾಪಾನ ಮಾಡಿದ್ನು ಈ ರೀತಿ ಆಯ್ತು ಕಲಾಕಿಟ್ಟು ಇದನ್ನ ಆ ನಾಗೇಶ್ವರ ಸ್ವಾಮಿಗಳು ಅಲ್ಲಿ ಹೋಗಿ ಏನು ಮಾಡ್ತಾರಂದ್ರೆ ತಾಯಿ ಯಾಕೆ ಹೇಳ್ತೀರಿ ಏನಿಲ್ಲ ನನ್ನ ಕಂದ ಕೂಸು ಸತ್ತೈತಿ. ಅವ್ರು ಏನು ಮಾಡಿದ್ರೆ ನಾಗಲಿಂಗ ಒಂದು ತಾಯಿ ಹೋಗಿ ಮುಗಿಸ್ಕೊಂಡು ಕಾಯಿ ಸಿಗ್ತಿದ್ರಿ. ಆ ಕಾಯಿ ನಡು ಹಾಗೆ ಹಾಕೊಂಡು ನನ್ನ ಕಂದ ನೀ ಹೆಂಗೆ ಸಾಯ್ತು ಯಾವ ಗಾಡಿ ಪಕ್ಕದಾಗ ಸಿಕ್ತು ಯಾವ ಗಾಡಿ ಸಿಕ್ತು ಸಾಯ್ತು ನೀ ಹೆಂಗೆ ಸಾಯ್ತು ಕಟ್ಟಿ ಹೋಗ್ಬಿಟ್ಟು ನಾಗಲಿಂಗ ಅದು ಹೇಳಕ್ಕ ಅವು ಎಲ್ಲರೂ ಅಲ್ಲಿ ಅಳಕತ್ತಾರ ಎರಡು ಬಂದು ಅವ್ರು ಚಂದ್ರಮ್ಮ ಆಯ್ತು ಅಳೋದು ಬೇಕಾದ ಈಗ ಬಂದು ನಾವು ಸಹಾಯ ಮಾಡತ್ತ ನೋಡಕ್ಕೆ ಬಂದು ನೀ ಯಾಕೆ ಅಳಾತೀವ ಸಾರು ಅಂತ ನಾನು ಕಾಯ್ತಿ ಜನ ಮನೆಗೆ ಬಂದು ಕುಂತಿರ್ತು ಅದನ್ನ ತಗೊಂಡು ಮಾತಾಡ್ತಿರ್ತು ಸಾಯ್ತೈತಲ್ಲ ಆಯ್ತು ನೀ ಯಾಕೆ ಅಳತಿ ತಾಯಿ ನಿನ್ನ ಮಗನಿಗೆ ಯಾಕೆ ಅಳತಿ ಯಾಕಂದ್ರೆ ಹುಟ್ಟಿದ ಹುಡುಗನಿಗೆ ಸಾಯೋದು ಕಟ್ಟಿದ ಬೆಳೆಯೋರಿಗೆ ಬೀಳುವುದು ಅಂತ ಅದಕ್ಕೆ ಯಾಕೆ ಸಾಯ್ತೀನಿ ಅದನ್ನ ಅಳಿಬೇಕಾದ್ರೆ ನನಗೆ ಮಾಡ್ತೀನಿ ಆಯ್ತಲ್ಲ ಮತ್ತು ನೀನು ಹೊಟ್ಟಿದ್ದು ಹುಟ್ಟಿ ಮತ್ತು ಈ ಕಾಯಿ ಸತ್ತಿದ್ದು ಇದಕ್ಕೆ ಅಲ್ಲತ್ತಂದ್ರೆ ಇದಕ್ಕೆ ಹಂಗೆ ನಾನು ಹೊಟ್ಟಿಲ್ಲ ಹುಟ್ಟಿಲ್ಲ ಹಂಗೆ ಅಕ್ಕ ಅಲ್ಬೇಕಾಗಿತ್ತಂದ್ರೆ ಎಲ್ಲ ಕಲ್ತ್ಕೊಂಡು ಹೋದ ನಂಗೆ ಹಾಲಿನ ಎಲ್ಲ ಗೊತ್ತಿಲ್ಲ. ಹಾಗೆ ನಿನ್ನೆ ಹುಟ್ಟಿರ್ತಕ್ಕಂಥ ಎಲ್ಲ ನಿನ್ನೆ ಹೊಟ್ಟಿ ಎಷ್ಟು ಕಿಣಿ ಕಿಟ್ಟು ಜೋತಿಗಳು ಎಲ್ಲ ಸಾಯ್ತಾವ ನಿನ್ನಿಂದ ಹಾಗಾದ್ರೆ ಅವಕ್ಕೆಲ್ಲ ಹತ್ಕೊಂಡು ಅಂತಂದ್ರೆ ನಾಗೆ ನೀನು ತಿನ್ನಾಗ ಹೇಳಿರ್ತಾವ ಅವು ಸಾಯ್ತಾವ ಅವಕ್ಕೆ ಹತ್ಕೊಂಡು ನಿನ್ನದು ಹುಟ್ಟಿರ್ತಕ್ಕಂಥ ಎಲ್ಲ ಕಿಣಿ ಕಿಟ್ಟು ಸಾಯ್ತಾವ ಅವಕ್ಕೆ ಹತ್ಕೊಂಡು ನೋಡಮ್ಮ ಪ್ರಾರಂಭ ಕರ್ಮ ಯಾರೂ ಬಿಟ್ಟಿಲ್ಲ ಹುಟ್ಟಿದ್ದ ಅದು ಕೂಸು ಅದು ಅಷ್ಟೇ ಅಳಿಸಿಟ್ಟು ಅದೇ ಅಷ್ಟೇ ಅಳಿಸಿಟ್ಟು ಮುಂದೆ ಅದು ಮರಣ ಅನ್ನೋದು ಬಾಲ್ಯಾವಸ್ಥೆಯಲ್ಲಿ ಬರ್ಬೋದು ಯೌವನಾವಸ್ಥೆಯಲ್ಲಿ ಬರ್ಬೋದು ಮುಪ್ಪಾವಸ್ಥೆಯಲ್ಲಿ ಬರ್ಬೋದು ಏನು ಮಾಡಕ್ಕೆ ಬರೋಲ್ಲ. ಅದಕ್ಕೆ ಹೇಳ್ತಿ ಅದು ಯಾಕೆ ನೀವು ಚಿಂತೆ ಮಾಡ್ತೀವ ಹುಟ್ಟಿದ್ದೇನು ತರಲಿಲ್ಲ ಹೋಗುತ್ತೇನು ಒಯ್ಯಲಿಲ್ಲ ಸುತ್ತ ಸುಮ್ಮ ಹರಳಿದಂತೆ ಆಯಿತು ದೇಹ ಹೊಟ್ಟೆ ಭಾಳ ಕೆಟ್ಟದಂದ್ರೆ ಎಷ್ಟು ಕಷ್ಟಪಟ್ಟೆ ಪ್ರಾಣ ಬಿಟ್ಟು ಹೋಗುವಾಗ ಎಷ್ಟು ಕಷ್ಟಪಟ್ಟೆ ಅಂತ ಅದಕ್ಕೆ ಈ ಒಂದು ನೀವು ಕಂದಗಾಗಿ ಯಾಕೆ ನೀ ಇಂಥ ಎಷ್ಟೋ ಮಕ್ಕಳು ಹಾಡ್ತೀವಿ ಒಂದಿಗೆ ಯಾಕೆ ಕ್ಲಾಸ್ ಮಾಡ್ತೀವಿ ಮಾಡ್ಕೊತೀವಿ ಅಂತ ನೋಡು ಬುದ್ಧಿ ರೀತಿಯಲ್ಲಿ ಹೇಳ್ತಾರೆ. ಆಗ ಅವಳಿಗೆ ದುರ್ಗಮ್ಮಗೆ ಏನಾಗಿತ್ತಂದ್ರೆ ಜ್ಞಾನೋದಯ ಆಗಿದ್ದು ಎರಡು ದಿವಸ ಹೋಗ್ತಾರೆ ಯಾರು
ವಾರಸು ಅಳುದಿಲ್ಲ. ಇಲ್ಲಿ ನಂತರ ಆ ದುರ್ಗಮ್ಮ ಚಂದ್ರಮ್ಮ ನಂತರ ಆ ಒಂದು ನಾಗಲಿಂಗನಿಗೆ ನಮಸ್ಕರಿಸಿ, ಜ್ಞಾನೋದಯ ಆಯಿತು, ನಾನು ತಪ್ಪಾಯಿತು, ನಾನು ಮಕ್ಕಳ ಶೋಕವನ್ನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಮುಂದೆ ಅವ್ರನ್ನ ನಮಸ್ಕರಿಸಿ ಅವ್ರಿಗೆ ಬೇಕಾದವ್ರನ್ನ ನೀಡಿ ಕಳಿಸ್ತಿರ್ತಾರೆ. ಯಾಕಂದ್ರೆ ಒಮ್ಮೆ ಜ್ಞಾನೋದಯ ಆಗಬೇಕು, ನೀಡೋದು ಕಲಿಬೇಕು. ಯಾಕಂದ್ರೆ ಈ ಅವಳು ಭಕ್ತಿವಂತ ಇದ್ದಳು, ನೀಡ್ತಿದ್ಳು, ಮತ್ತು ಗಂಡನು ಸಹಿತ ಅದೇ ರೀತಿ ಭಕ್ತಿವಂತದ ನೀಡ್ತಿದ್ಳು. ಅವರು ನೀಡುವುದಿಲ್ಲ ಏನ್ರಿ, ನೀಡೋದ್ನಾಗ ಹೆಂಗೆ ಇರಬೇಕಂದ್ರೆ ಇದು ಪರಮಾತ್ಮ ಕೊಟ್ಟಿದ್ದನ್ನ ಪರಮಾತ್ಮಗೆ ಸಮರ್ಪಣೆ ಮಾಡ್ತೀನಿ ಅಂತ ತಿಳ್ಕೊಂಡು ನೀಡಬೇಕು. ಅವರು ನೀಡೋದ್ರಲ್ಲೇ ಇದು ನಂದಲ್ಲ, ಪರಮಾತ್ಮ ಕೊಡೋದ್ರೆ ನೀಡಬೇಕು. ಆ ಭಾವ ಭಕ್ತಿಯಿಂದ ನಾನು ನೀಡಿ ತಿಳ್ಕೊಂಡಿರಬಾರ್ದು. ನೀಡಿ ಕೆಟ್ಟರು ಹಣವಿಲ್ಲದೆ ಹೇಳ್ತಾರೆ. ಅದಕ್ಕೆ ನೀಡುತ್ತಾಗ ಭಾವ ಭಕ್ತಿಯಿಂದ ನೀಡಬೇಕು. ಅವಾಗ ಒಟ್ಟ ನೀಡಂಗಿಲ್ಲ, ಜಿಕ್ಕುಂತಾನಿರ್ತಾರೆ, ಭಾಳ ಜಿಕ್ಕುಂತಾರೆ, ಭಾಳ ಜಿಕ್ಕುಂತಂದ್ರೆ ಎಲ್ಲಕ್ಕೂ ಮನ್ಯಾಗ ವಾರಕ್ಕೆ ಬರೀ ನಾನೇ ಬದಲ ಗಂಡನನ್ನ ಕೈ ತಗೊಂಡು ಬಿಟ್ಟಿರ್ತಾರ. ಅವ್ರು ಅಂತಾರೋ, ನೋಡೋ ನೀ ನನ್ನ ಮಾತು ಕೇಳ್ತಂದ್ರೆ ನಿನ್ನ ರೊಯ್ತಿ ಇಲ್ಲಾಂದ್ರೆ ಅಲ್ಲಿ ಸ್ವಚ್ಛ ಅಂತದ್ದು. ನಾನು ಮಾತು ಕೇಳ್ತಾರೆ ರೊಟ್ಟಿ ಸಿಗ್ತೈತಿ, ಇಲ್ಲಾಂದ್ರೆ ನಾನು ಹೇಗೆ ನೀ ಕೇಳ್ತಾರೆ ನೀ ಗೆಟ್ಟ ಆಗ್ಬಿಡ್ತಾರೆ. ಆದ ಮೊದಲು ನಾವು ಕೇಳತ್ತದ. ಹೀಗೆ ಎಲ್ಲ ವಾರ ಅವಳ ಮುಂದೆ ಗೌಡ ತಂದ್ಕೊತ ಅವಳ ಹಿರಿಯಸ್ತ ಮಾಡ್ತಾರೆ. ಒಂದು ಊರಾಗ ಏನೈತಿ ಇದು ಈ ರೀತಿ ಹಿಂಗಿದ್ರು ಅವ್ರು ಚಿಕ್ಕುಂತಾನೆ ಏನ್ರಿ, ಎಲ್ಲರೂ ಊರಾಗ ಒಂದೊಂದು ಎಲ್ಲ ಥರ ಚಿಕ್ಕುಂತಾನೆ ಇರ್ತಾರೆ. ಅವ್ರವ್ರ ವ್ಯವಹಾರ ಮಾಡ್ಕೊತಾರ್ರಿ, ಎಲ್ಲರೂ ಕಟ್ಬಿಟ್ಟು ಅದು ಹೇಳ್ತಾರಲ್ಲ, ಏ ಭಾಳ ಸಂತಿ ಮಾಡಬಾರ್ದು ಅಂತ ಕಟ್ಬಿಟ್ಟು ಮಾಡ್ಬಿಟ್ಟು ಹಿಂದೆ ತೆಗಿಯಾಕ ಕಟ್ಬಿಟ್ಟು ಸಂತಿ ಹೆಂಗೆ ಕಟ್ಬಿಟ್ಟು ಅರ್ಥ ಪದೇಶನೇ ಏನು ಈ ಮಾಡ್ತಾರೆ. ಮೈತ್ರಿ ಮಾಡಿ ಸಾಯ್ತು ಮಾಡಿ ಆಗಲ್ಲ. ಈ ರೀತಿ ಒಂದು ಹಚ್ಕೊಂಡು ಯಾರು ಬಂದು ನಿಲ್ತಾರ ಬಂದ್ರು ಮಾಡ್ತಾ ಕೂಡಬೇಕು, ಹಂಗೆ ಮಾಡಿರ್ತಾರೆ. ಒಟ್ಟು ಕರೆಕ್ಟ್. ಒಂದು ಊರಾಗ ಬೇರಣ್ಣ ಹಳ್ಳಿ ಅಂತ ಊರ, ಬೇರಣ್ಣ ಹಳ್ಳಿಯಾಗ ಮುದ್ದಣ್ಣ ಮತ್ತು ಲಿಂಗ್ಯಾಕತ್ರ ಇಬ್ಬರು ಮಂದಿ ಗಂಡ ಅಂತೀವಿ. ಅವ್ರಿಗೆ ಸಂಗಣ್ಣ ರಂಗಣ್ಣ ಅಂತಿದ್ರು ಇಬ್ಬರು ಮಂದಿ ಮಕ್ಕಳು. ಭಾಳ ಚಿಕ್ಕಂತಂದ್ರೆ ರೊಕ್ಕ ಮಾಡ್ತೈತಿ. ಒಂದು ಪೈಸಾ ಸಿಟ್ಟು ಹಚ್ಕೊಂಡಿಲ್ಲ, ಲೆಕ್ಕ ಅಂದ್ರೆ ಲೆಕ್ಕ ಕರೆಕ್ಟ್ ಹಿಂಗೆ ಮುದ್ದಣ್ಣ ಲಿಂಗಕ್ಕ ಗಂಡ ಅಂತೀವಿ, ರಂಗಣ್ಣ ಸಂಗಣ್ಣ ಅಂತ ಇಬ್ಬರು ಮಕ್ಕಳ. ಅವ ಗಂಡ ವ್ಯಾಪಾರ ಮಾಡ್ಕೊಂಡು ಹೋಗಿದ್ದಾಗ ನಾಳೆ ರವಿವಾರ ನಾ ಬರ್ತೇನೆ ಆದಷ್ಟು ಬೇಗ ಅಂತ ತಿಳ್ಕೊಂಡು ಹೋದವ ಹೋಗ್ಬಿಟ್ಟ. ರವಿವಾರ ಸಾರಿಸಿಟ್ಟೆ ಅಂತ ತಿಳ್ಕೊಂಡ ಅವ್ರು ಏನು ಮಾಡ್ಯಾರ, ಅವ್ರ ಊರಾಗ ತಲೆ ಬೋಸ್ಬೇಕು, ಹುಡುಗರು 400 ಭಾಳ ಬಂದವು, ತಲೆ ಬೋಸ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ಅದ ಚಂದ್ರನ ಅಂತ ತಿಳ್ಕೊಂಡು ಬೇರೆ ಊರಾಗ ಬಂದ. ಚಂದ್ರನ ಬೇರೆ ಊರಾಗ ಬಂದ. ಅಲ್ಲಿ ಈಗ ಲಿಂಗಾಕಿದ್ದಕ್ಕೆ ಹೇಳ್ತಲ್ಲ, ಮತ್ತು ನಮ್ಮ ಹುಡುಗ ತಲೆ ಬೋಸ್ಬಿಟ್ಟೆ. ಅದು ಹೆಂಗೆ ತೋರಿ ನಮ್ಮ ಮನ್ಯಾಗ 3 ತಿಂಗಳ ನಮ್ಮ ಗಂಡು ಬರ್ತಾನು ಮತ್ತು ನಮ್ಮ ಹುಡುಗರ್ದ 3 ತಲೆ ಎಷ್ಟು ಹೋಗ್ತಿರ್ತ ಕೇಳಿ 3 ತಲೆಗೆ ₹3 ಅಂದವ. ಅಲ್ಲಿ ಮಾಡ್ಯಾರ 3 ತಲೆಗೆ ₹3 ಇರ್ತದೆ. ಅಟ್ಟಾಗ ಆಗ್ತೈತಿ ₹2 ಮಾಡೋದು ನಾನು ಯಾಕೆ ಹಂಗೆ ಆಗುದಿಲ್ಲ ಅಂತಾವು. ಆದರೂ ಅಂತೆ ಅವು ಬಿಡಲಿಲ್ಲ. ₹2 ಅಂದ್ರೆ ನಾವು ಕಟಿಂಗ್ ಮಾಡಿಸ್ತೀವಿ, ಇಲ್ಲ ಅಂತಂದು ಇಲ್ಲ ಅಂತ ಆಗತ್ತೆ. ಇನ್ನೇನಾಗುತ್ತೆ, ಇನ್ನೇಂತಿ ₹2 3 ತಲೆ ಅಪ್ಕೊಂಡು ಆಯ್ತು. ಏನೈತಿ ನಮ್ಮ ಹಿರ ಮನುಷ್ಯ ಹೋಗ್ತಾ ಏನೈತಿ, ಈ ಹುಡುಗರು ಕಟಿಂಗ್ ಮಾಡೋದು. ಕಟಿಂಗ್ ಮಾಡಿದ ತಲೆ ಬೋಸಿದ ನಂತರ ಇವು ನನ್ನ ಗಂಟು ಹಾಕಿದ ಬರಬಲ್ಲ ಬರ್ತಾನೆ ಇದ್ದಿದ್ದ. ಲೇಟ್ ಆಯ್ತು, ಹಾಲಿಕಾಯಿ ಹಾಕೋದು ನೋಡ್ಕೊಂಡು ಬರ್ತಾನೆ, ಮುಗಿಸ್ ಹೊಳ ಮಾತು ಬರ್ತಿಲ್ಲ. ಅವ್ನು ಮತ್ತು ಹಂಗೆ ಬೇರೆದವ್ರು ತಿರುಗಿಸ್ಕೊಂಡು ಕೂತಿದ್ದ. ಎಷ್ಟೊತ್ತಕ ಸಂಜೆ 4 5 ಆದ್ರೆ ಗಂಡ ಬರಲಿಲ್ಲ. ಏನು ಮಾಡೋದು? ಯಾಕಂದ್ರೆ ಈಗ ಮೊದಲೇ ಲೆಕ್ಕ ಹಾಕಿರ್ತಾರೆ ₹3 3 ತಲೆ
ದೇವ್ರು ಮಾಡಿರ್ತಾವ. ಇನ್ನೊಂದು ₹1 ಚೆನ್ನಾಗಿ ಆಗ್ತಿತ್ತಲ್ಲ, ಇನ್ನೇನು ಮಾಡಬೇಕು ವಿಚಾರ ಮಾಡು. ನೋಡ, ಏನೇನು ನನ್ನ ಗಂಡ ಬರ್ತಾಗ ನೀ ಹೋಗೋದಿಲ್ಲ, ನನ್ನ ಗಂಡ ತೆಲಿ ವರ್ಷ ನೀ ಹೋಗ್ಬೇಕು. ಏನು ಗಂಡ ಒಂದು ತಿಂಗಳು ಬರೋದು ಅಲ್ಲೇ ಬಂದಾವ, ಏನಿಲ್ಲ ನೀನು ಗಂಡ ತೆಲಿ ವರ್ಷ ಹೋಗ್ಬೇಕು. ಆಟೋ ಕುಳಿತೊಳ್ಬೇಕು, ಇದೇನು ಹೇಳಿಸ್ಬೇಕು ನಾವು ಇಲ್ಲ. ಇಲ್ಲಾಂದ್ರೆ ನಾನು ರೊಕ್ಕ ಕೊಟ್ಟು ಹೋಗ್ಬೋದು, ₹2 ಕೊಡ್ಬೋದು. ಇಲ್ಲ ನಾನು ₹2 ನೋಡ್ತೇನೆ ಅಂತ ತಿಳ್ಕೊಂಡು, ಇಲ್ಲ ಅಂದರೆ ಬೇರೆ ಯಾರು ಹುಡುಗರು ಹೇಳೋದಲ್ಲ ತಿಳಿಸಿ ಹೋಗ್ತಾನೆ. ಅದೇ ನಮ್ಗೆ ಆಗೋದಿಲ್ಲ. ಬೇರೆದವ್ರದಾಗ ನನಗೂ ತಿಳಿಸ್ ಮತ್ತೆ ಅವರು ಮತ್ತೆ ಅವ್ರಿಗೆ ಬೇರೆಯವ್ರು ಲಾಭ ಯಾಕೆ ಮಾಡಿಕೊಟ್ಟು ಅದಕ್ಕೆ ಇವಾಗ ಮೊದಲಾಗಿ ನಂತರ ಹೆಣ್ಮಕ್ಳು ಭಾಳ ಜವಾಬ್ ಮಾರ್ಬೋದು ಸಂಖ್ಯೆ ಹೊಡಕ್ಕೆ ಅವ್ರಿಗೆ ಯಾಕೆ ಕೊಡ್ಬೇಕು, ಗಂಡ್ಮಕ್ಳಿಗೆ ಯಾಕೆ ಹೋಗೋದು. ಇವು ₹10 ₹20 ಸಂಖ್ಯೆ ಹೊಡೆದು ಕೊಡ್ತಾವೆ. ಇವ್ರು ಹೆಣ್ಮಕ್ಳು ₹10 ಕೊಟ್ಟರೆ ಮತ್ತೆ ಯಾರ್ಕೊಂಡು ಉಸ್ಕೊಂಡು ಬರ್ತಾರೆ. ಈ ಹೋಗ್ಲ ಕಾಯಿಪಲ್ಲೆ ಸ್ಕೂಲ್ ತರಕ್ಕೆ ಹೋಗ್ಬೇಕಾದ್ರೆ ₹10 ಒಂದು ಸೋಡ ಅಂತಾರೆ. ನಾವಾದ್ರೆ 10 ಖಾತೆ ಕೊಟ್ಬರವ್ರು, ಅವ್ರು ಹಂಗಲ್ಲ ₹15 ಆ್ಯಡ್ ಮಾಡಿ ಏನು 2 ಸೋಡ ತೊಗೊಂಬಂತ ಹೇಳ್ತಾರೆ. ಅವನ್ಯಾಗ 10 ಕೊಂಡೋಗಿ 20 ಮಾಡ್ತಾರ. ಅವಾಗ ₹15 ಆ್ಯಡ್ ಮಾಡಿ ಕೊಡ್ತಾರೆ. ಅವ್ರು ಭಾಷೆ ಇರ್ತಾರೆ, ಅವ್ರು ಮುಗಿಸ್ಬೇಕಂತವ್ರ. ಹಿಂಗೆ ಏನು ಮಾಡಿದ್ರೆ ₹3 ಹೆಚ್ಚು ನನಗೆ ಹ್ಯಾಂಗೆ ಗೊತ್ತಾಗೋದಲ್ಲ. ಬೇರೆ ತೋರಿಸಿಲ್ಲ ಕಡಿಮೆ ಮಾಡಿಸೋದಿಲ್ಲ. ಏನು ಮಾಡೋದು, ಏನಿಲ್ಲ ನೀನು ಅಣ್ಣ ತಮ್ಮ ಯಾರತ್ರ ಹತ್ತು ಏನಿಲ್ಲ. ಅವ್ರೇನು ಅವ್ರಿಗೆ ಇಲ್ಲ ಸರಿಯಲ್ಲ, ಅವ್ರು ಮತ್ತೆ ಏನೇ ಮಾಡೋಕ್ಕಲ್ಲ. ಮತ್ತೆ ನನಗೆ 10 ಆಗಿದ್ದೆ, ನಾ ಹೋಗ್ತಾನೆ ಏನ ಒಂದು ಆಟಗಾಡ್ದೆ ಏನೇ ಇವ್ನು ಯಾವಾಗ ಬರ್ತಾ ಅಡಾಕತ್ತು ಏನು ಅವಳು ಹಾಕಿ ಏನು ಬರ್ತದ ಕಚ್ಚಿ ಹಾಕಿ ತಾನ ಒಂದು ಸೆರೆ ತೆಗೆದು ಕೂತ ಬಿಡಲ ನಾನೇ ತೆಗೆದು ಮೋಸೋದು ನೋಡು ₹1 ಮೋಸ ಆಗಿದ್ದ. ಏನು ಮಾಡು ಲಾಸ್ಟ್ಗೆ ತಾನೇ ಕೂತು ಬಿಡಲ್ಲ ನೋಡ್ಕೊಂಬತ್ತು ಇನ್ನೇನಂದ್ರೆ ನಂದ ತೆಗೆ ಮೋಸ್ಬಿಡಂದ ಕೂತು ಬಿಡ್ತಾರೆ. ತೆಗೆ ಕೆಳಗಾಯ್ತು ಅದೇನು ಕಾರ್ತಲೆ ಮೋಸ ಬಿಟ್ಟು ಬರ್ತಾರೆ. ನಾವು ಸ್ವಲ್ಪ ಹೋಗಿ ಬಂದ ಯಾವುದು ಪ್ರೀತಿ ಇಟ್ಕೊಂಡ್ಬಂದಲ್ಲ ನಾನು ಹೇಳ್ತೀನಿ ಹಾಲು ಅಲ್ಲಿ ಏನು ಮಾಡ್ತಾರ ಏನು ಬರ್ತಾರೆ ಅಂತಂದ್ರೆ ಎಷ್ಟೊತ್ತು ಹಾಗೆ ನೋಡ್ದ ಇಲ್ಲೇ ನಮಗೆ ಹೇಳಿದ್ದು ನಾವು ಕೇಳುವ ಸಾಕು. ನೀವು ಬರಲಿಲ್ಲ ₹1 ನುಕ್ಸಾನ ಆಗಿದ್ದ ನಾಳೆ ಕೂತು ಕಪಾಯಿ ಹೊಟ್ಟ ಏನು ಇಲ್ಲ ಮನೆಯಾಗ ಮಾನೆ ನಿನ್ನೆ ಹೊತ್ತು ಉಳಿಯೋದು ನೀವು ಉಳಿ ಹೋಗೋದು ತಗೊಂಡು ಕಳಿಸ್ರಿ ಕಳಿಸ್ರ ಕೂದಲೆಲ್ಲ ಬರ್ತಕ್ಕ ಕರ್ಕೊಂಡ್ಬರೋದು ಹೇಳ್ಬೋದು. ಯಾಕಂದ್ರೆ ಮತ್ತು ಗಂಡು ಚಿಕ್ಕೊಂಡು ಇರ್ತದಂದ್ರೆ ಕೊಬ್ಬರಿ ಎಣ್ಣೆ ಉಳಿಸಿಬಿಡೋಣ ನಾವು ಕೊಬ್ಬರಿ ಎಣ್ಣೆ ಹಚ್ಚೋದು ಉಳಿದಿದೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಎಷ್ಟ ಕೊಬ್ಬರಿ ತಂದು ಹೊರಟ ಹಾಕಿಲ್ಲ. ನಾವು ಗಂಡ್ಮಕ್ಳು ಒಂದು ವಾರ ಮಾಡಿದ್ರೆ ಅವ್ರು 2 ದಿವಸ ಮಾಡ್ತಾರೆ. ಅವು ಗಂಡು ಚಿಕ್ಕೊಂಡು ಇರ್ತದಂದ್ರೆ ಚಲೋ ಹಾಕ್ಬಿಡ ಏನು ತೆಗೆ ಬರ್ತೈತೆ ನಾನು ತೆಗೆಯೋದಕ್ಕೆ ಕೂಗಿಲ್ಲ ಇದು ಬರ್ಬೇಡ ತಗೋಲ್ಲ. ಇಲ್ಲಿ ಮಾನವ ಭಾಳ ದೊಡ್ಡದು ಏನು ಕಳೆದರೆ ಕಲಿಯಲಿ ಮಾನವನಿಗೆ ಸಾಕು. ಮಾನವನೇ ನಿಧಿಯು ಮಾನವನಿಗೆ ಎಂದೆನಿತ ಮಾನವದಿಂದಲೇ ಭಾಳ ಸೌಲಭ್ಯ ಅಂತ ಹೇಳ್ತಾರೆ. ಮಾನವ ಹೋಗಬಾರ್ದು ಮನುಷ್ಯ ಮಾನವದಿಂದ ಬರೀಬೇಕು. ಕಳೆದ ಅಪವಾದದಲ್ಲಿ ಮರಣವಿಲ್ಲಂತೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಇಲ್ಲಿ ಹಾಗೆ ಗಜೇಂದ್ರ ಗಣದಲ್ಲಿ ಅವ ಈ ರೀತಿ ಚಂದ್ರಮ್ಮನ ಚಂದ್ರಮ್ಮನ ಕೂಸನ್ನು ಸೆಟ್ಟಿತ್ತ ಅವನಿಗೆ ಜ್ಞಾನೋದಯ ಮಾಡಿ ಕೊಡ್ತಾರ. ಹಾಗೆ ಮುಂದೆ ಅವರಿಗೆ ಅನೇಕ ರೀತಿ ಈ ಶರೀರ ಬಗ್ಗೆ ಜ್ಞಾನ ಮಾಡಿಕೊಟ್ಟು ಮುಂದೆ ಹಾಗೆ ದೇಶ ಸಂಚಾರ ಮಾಡ್ತಾ ನಾಲ್ಕಲಿಂಗನು ಒಂದು ಗಾತ ಮೇಲೂ ದಾಟುತ್ತಾ ಬೆಟ್ಟ ಬಿಟ್ಟು ಹೇಳುತ್ತಾ ಒಂದು ರೋಣ ತಾಲೂಕು ಬರ್ತಾರೆ. ರೋಣ ತಾಲೂಕಿಗೆ ಬಂದು ಅಲ್ಲಿ ಸುಂದರವಾದ ಪಟ್ಟಣ ಇಲ್ಲಿ ಅವರಿಗೆ ನಾಗಲಿಂಗನಿಗೆ ಅತಿ ಆನಂದ ಆಗಲಿ. ಇಲ್ಲೊಂದು ಶುದ್ಧಾಶ್ರಮವಾಗಲಿ ಅಂತ ತಿಳ್ಕೊಂಡು ಮಹಾತ್ಮರ ಒಂದು ಬರುವಿಕೆ ಒಂದು ತಾಣವಾಗಲಿ ಅಂತ ತಿಳ್ಕೊಂಡು ಇಲ್ಲಿ ಶುದ್ಧಾಶ್ರಮವಾಗಿ ಜಾತ್ರೆಯಾಗಲಿ ರಥೋತ್ಸವ ಆಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರೆ ನಾಗಲಿಂಗರು ರೋಣ ತಾಲೂಕು ರೋಣದಲ್ಲಿ.
ಅಲ್ಲೊಂದು ಸಿದ್ಧಾರೂಢ ಮಠ ಆಗೈತಿ, ಜಾತ್ರೆ ಆಗೈತಿ, ರಥಾನ ಆಗೈತಿ, ಎಲ್ಲ ವೈಭವದಿಂದ ಆಗೈತಿ. ಹಾಗೆ ಒಂದು ಮುಂದೆ ನಡ್ಕೋತ ರೋಡಿನಿಂದ ನಡ್ಕೋತ ಹೋದ್ರು. ಮುಂದೆ ಆ ರೋಡದಲ್ಲಿ ಒಂದು ಕರ್ನಾಟಕ ಸರ್ಕಾರದವರು ಅಲ್ಲ ರೋಣ ಪಟ್ಟಣದಾಗ ಒಂದು ಬಸ್ ಡಿಪೋ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡ್ತಾರೆ. ಅಲ್ಲಿ ಬಸ್ ಡಿಪೋ ಮಾಡ್ಬೇಕಂತ ಅನ್ನೋ ಸಹಿತ ಅಲ್ಲಿಂದ ಹೋಗ್ತಕ್ಕಂಥ ಬಸ್ಗಳಿಗೆ ಏನಾದರೂ ತೊಂದರೆಗಳು ಪಂಚರ್ ಆಗೋದು, ಬೇಕಾದ್ರೆ ಆಕ್ಸಿಡೆಂಟ್ ಆಗೋದು, ಹೀಗೆ ಬಸ್ಗಳ ಕಿರಿಕಿರಿ ಇಟ್ಟು ಇಲ್ಲಿ ಏನು ಕಾರಣ ಅಂತ ತಿಳ್ಕೊಂಡು ಹೇಳಿದಾಗ ಅಲ್ಲೊಬ್ಬ ಹಿರಿ ಮನುಷ್ಯ ನೋಡಿ, ಈ ನೀವೇನು ಬಸ್ ಸ್ಟ್ಯಾಂಡ್ ಮಾಡೋದಲ್ಲ, ಇಲ್ಲಿ ಬಾವಿ ಕಟ್ಟಿ ಮೇಲೆ ನಾಗಲಿಂಗ ಸ್ವಾಮಿಗಳು ಕುಂತಿದ್ರು, ಇಲ್ಲಿ ಅವರು ನೀವು ಗುಡಿ ಕಟ್ಟಿರ ನಿಮ್ದೆಲ್ಲ ಸರಿಯಾಗಿ ಹೇಳ್ತಿದ್ದೆ ಅಂತ ಹೇಳ್ಕೊಂಡು ಹೇಳಿದ್ರು. ಅದೇ ಪ್ರಕಾರ ಅಲ್ಲೊಂದು ನಾಗಲಿಂಗದ ಗುಡಿ ಕಟ್ಟರು, ಬಾವಿ ಕಟ್ಟಿದಾಗ ಕಟ್ಟಿ ಬಳಿಕ ಅಲ್ಲಿ ಹೋಗುವಂಥ ಬರುವಂಥ ಬಸ್ಸುಗಳಿಗೆ ಏನೂ ತೊಂದರೆ ಆಗೋದಿಲ್ಲ. ಮುಂದೆ ಏನಿತ್ತು ಹಾಗೆ ಸುಗಮವಾಗಿ ನಿಂತು ಆ ನಾಗಲಿಂಗನ ಮಹಿಮೆ ಕೊಂಡಾಡ್ತಾ ಅಲ್ಲಿ ಜನರು ಹೋದರು. ಇನ್ನು ನಾಳಿನ ದಿವಸ 10ನೇ ಅಧ್ಯಾಯದಲ್ಲಿ ಆ ನಾಗಲಿಂಗ ಬನಶಂಕರಿ ಗುಡಿಗೆ ಬಾದಾಮಿಗೆ ಹೋಗ್ತಾ ಸಂಚಾರ ಮಾಡ್ತಾ ಏನ್ರಿ ಸಂಚಾರ ಮಾಡ್ತಾ ಬಾದಾಮಿಗೆ ಹೋಗ್ತಾರೆ. ಅಲ್ಲಿ ಆ ಒಂದು ಬನಶಂಕರಿ ದೇವಿಯ ದರ್ಶನ ಪಡ್ಕೊಂಡು ಅಲ್ಲಿಯೇ ಒಂದು ದೇವಿಯನ್ನು ಕೊಂಡಾಡುತ್ತಾ ಅವ್ರು ಏನು ಕೊಂಡಾಡ್ತಾರೋ ಅಲ್ಲಿ ಮುಂದೆ ಏನು ಹೋಗ್ತಾರೆ ಅನ್ನೋದು ಒಂದು ನಾಳಿನ ದಿವಸ ಅದನ್ನು ಸವಿಸ್ತರವಾಗಿ ನೋಡೋಣ. ಇವತ್ತಿನ ಈ ಅಧ್ಯಾಯಕ್ಕೆ ಮಂಗಲ ನೋಡೋಣ. ಜಯ ಮಂಗಲಂ ಜಯ ನಮಃ ಪಾರ್ವತಿ